ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಗದಗದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಇಂದು ನಡೆದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ, ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಗದಗ ಜಿಲ್ಲಾ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ. ಗದಗ ಜಿಲ್ಲಾ ಪ್ರವಾಸ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಗದಗ ಬೆಟಗೇರಿ ನಗರಸಭೆಯ ಸಭೆಯ ನಾಮಿನೇಟ್ ಮೆಂಬರ್ ಆದಂತಹ ಬಾಬು ನರಸಾಪುರ್ ಅವರಿಗೆ ಸನ್ಮಾನಿಸಲಾಯಿತು, ಗೌರವಿಸಲಾಯಿತು. ನೂತನ ಪದಾಧಿಕಾರಿಗಳು ಮುತ್ತು ದೊಡ್ಮನಿ, ವಿನಾಯಕ ಗಜಕೋಸ್, ರಾಜು ಆಸಿನ್ನೊಕೊಪ್ಪ, ಜಾಕಿ ಲಕ್ಷ್ಮಣ್ ಗೋರನ್ನಕಲ್, ವಿನಾಯಕ ಬಾರ್ಕೇರ್, ಮಹಿಳಾ ಪದಾಧಿಕಾರಿಗಳು ಆದಂತಹ ಯೋಗೀಶ್ವರಿ, ಈ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸಲಾಯಿತು. ಮಲ್ಲಿಕಾರ್ಜುನ ಸಂಗಪುರ, ನಾಗರಾಜ ಗುತ್ತಿ, ಮೇಘನಾ ಕೊಟ್ಟೂರ್, ಅಶೋಕ್ ಹೂಗಾರ್ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ್. ಹಾಗೂ 4 ಜಿಲ್ಲಾದ ಉಸ್ತುವಾರಿ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಟನೆ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘಟನೆ ಹಾಗೂ ಪುನೀತ್ ರಾಜ್ಕುಮಾರ್ ಸಂಘಟನೆ. ಹಾಂ ಸರ್, ಇವತ್ತಿನ ದಿವಸ ಏನು ವಿಶೇಷ ಇದೆ ಸರ್? ವಿಶೇಷ ಏನು ಸರ್, ನಮ್ಮ ಅಣ್ಣವರು ಮಲ್ಲಿಕಣ್ಣವರು 4 ಮಂದಿಗೆ ಆಯ್ಕೆ ಮಾಡಿದ್ದಾರಂತೆ, ಅಂದರೆ ಹೊಸ ಪದಾಧಿಕಾರಿಗಳ ಆಯ್ಕೆ. ಹಾಂ ಸರ್, ಕರೆ ಕಳಿಸಿದ್ದಾರೆ. ನಾವು ಓಕೆ ಸರಿ ಸರ್. ಮುಂದೆ ಬೆಟಗೇರಿ ನೂತನ ನಗರಸಭೆ ನಾಮಿನೇಟ್ ಸಲ್ಮಾನ್ ಅವರಿಗೆ ಹಾಗೂ ಮತ್ತೆ ನೂತನ ಪದಾಧಿಕಾರಿಗೆ ಸನ್ಮಾನ ಮಾಡ್ತಿದ್ವಿ. ನಮ್ಮಲ್ಲಿ ಏನೋ ಇದಾದ್ರೆ ಕೇಳಿ ನಾವು ಮಾಡ್ತೀವಿ. ನಮ್ಮಲ್ಲಿ ಏನು ತೊಂದರೆ ನಮ್ಮ ಸಂಘಟನೆಯಿಂದ. ಈಗ ನೂತನ ಪದಾಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅದೇ ಸರ್, ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೋಬಾರ್ದು, ಒಳ್ಳೆ ಹೆಸರು ತರಬೇಕು. ನಮ್ಮ ಹೆಸರು ಎಲ್ಲಿ ಕೆಡ್ಸಂಗಿಲ್ಲ, ನೀವು ಮಾಡಂಗಿಲ್ಲ. ಹಂಗಾದ್ರೆ ನಮ್ಮ ಸಂಘಟನೆ ಸರಿಯಾಗಿ ಅವಕಾಶ ಕೊಡಂಗಿಲ್ಲ. ಅಂದರೆ ನಿಮ್ಮ ಹೆಸರು ಅಂದರೆ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಸಂಘಟನೆ ಅವ್ರ ಹೆಸರು ಹಾಳು ಮಾಡಬಾರ್ದು ಅಂತ ನೀವು ಬಯಸ್ತೀರಿ? ಹೆಸರು ಹಾಳು ಮಾಡಬಾರ್ದು, ಅವ್ರ ಹೆಸರು ಎಲ್ಲಿ ಇದು ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಹಾಳು ಮಾಡಬಾರ್ದು. ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ಅಂದರೆ ಅವರು ಉಳಿಸುವಂಥ ಕೆಲಸ ಮಾಡಿ ಅವ್ರ ಹೆಸರು. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರೇನು? ಕಲಬುರಗಿಯ ತಾರಫೈಲ ಬಡಾವಣೆಯಲ್ಲಿ ಒಂದು ಮರ ತಾಯಿಗಾಗಿ ಎನ್ನುವ ಕಾರ್ಯಕ್ರಮದ ಮೂಲಕ ಸಸಿ ನೆಡಲಾಯಿತು. ಕಲಬುರಗಿಯ ತಾರಫೈಲ ಬಡಾವಣೆಯಲ್ಲಿ ಒಂದು ಮರುತಾಯಿಯಾಗಿ ಎನ್ನುವ ಕಾರ್ಯಕ್ರಮದ ಮೂಲಕ ಸಸಿ ನೆಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯೋಡಿ, ಉಪ ಮಹಾಪೌರರಾದ ಈನಾ ಬೇಗಂ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಊಟ ಮತ್ತು ನೀರಿನ ಜೊತೆ ಪ್ರಕೃತಿಯನ್ನು ಮುಖ್ಯವಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯೆ ಲತಾ ರಾಠೋಡ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ನ್ಯೂಸ್, ಕಲಬುರಗಿ. ಇಂದು ನಾನು ಲತಾ ರಾಠೋಡ್, ಮಹಾನಗರ ಪಾಲಿಕೆ ಸದಸ್ಯೆ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರು. ಇವತ್ತು ನನ್ನ ವಾರ್ಡ್ನಲ್ಲಿ ಸಸಿ ನಡೆಸುವ ಕಾರ್ಯಕ್ರಮ ಇಟ್ಕೊಂಡಿದ್ದು ಪೂಜ್ಯ ಮಹಾಪೌರರು ಯಲ್ಲಪ್ಪ ನಾಯ್ಕೋಡಿ ಹಾಗೂ ಮೇಯರ್ ಈನಾ ಬೇಗಂ ಅವರು ಬಂದು ಸಸಿ ನಡೆಸುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮತ್ತು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಸಹ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ ನಾವು ಇದು. ಮತ್ತು ಸುಮಾರು ನಮ್ಮ ಬಡಾವಣೆಯ ಸಹ ಎಲ್ಲ ಜನ ಬಂದು ನಾವು ವಾರ್ಡಿನಲ್ಲಿ ಒಂದು ಚಿಕ್ಕದೊಂದು ಕಾರ್ಯಕ್ರಮ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಮರ ತಾಯಿಗಾಗಿ ಅಂತ ಒಂದು ಯೋಜನೆ ನಮ್ಮ ಮಹಾನಗರ ಪಾಲಿಕೆಯಿಂದ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಸರ್ ಅವರು ಸಚಿವರು, ಅವರು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು, ಅವರು 1 ವರ್ಷದಲ್ಲಿ 5 ಕೋಟಿ ಸಸಿಗಳನ್ನು ನಡೆಸುವ ಅಂತ ಒಂದು ನವ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವು ಪ್ರತಿ ಜಿಲ್ಲೆಯಲ್ಲಿ ಆಗಲಿ ವಾರ್ಡ್ನಲ್ಲಿ ಆಗಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದ್ವಿ. ಮತ್ತು ಈ ಈಶ್ವರ್ ಖಂಡ್ರೆ ಸರ್ ಇವರಿಗೆ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಯಾಕಂತಂದರೆ ಬರೋ ದಿನಗಳಲ್ಲಿ ಊಟ ಮತ್ತು ನೀರಿನ ಜೊತೆಗೆ ನಮಗೆ ಪ್ರಕೃತಿನೂ ಬಹಳ ಮುಖ್ಯವಾಗಿದ್ದು, ಈ ಪ್ರಕೃತಿ ಸಲುವಾಗಿ ನಾವು ಇಡೀ ನಮ್ಮ ಗುಲ್ಬರ್ಗದಲ್ಲಿ ಸಸಿ ಮಹಾನಗರ ಪಾಲಿಕೆ ವತಿಯಿಂದ ನಾವು ನಡೆಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಮೇಡಮ್ ನಿಮ್ಮ ವತಿಯಿಂದ? ಇವತ್ತು ನಾವು ಸ್ಕೂಲ್ನಲ್ಲಿ ಆಗಲಿ ಇವತ್ತು ಮನೆಗೆ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಮಗುವಿನ ಒಂದು ಹುಟ್ಟು ಹಬ್ಬ ಸಂದರ್ಭದಲ್ಲಿ ಒಂದು ಸಸಿ ನಡೆಸಬೇಕಂತ ನಾವು
ಒಂದು ಎಲ್ಲ ಜನರಿಗೆ ಒಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದೆ ತಮ್ಮ ವತಿಯಿಂದ ಒಂದು ಮೆಸೇಜ್ ಜನಗಳಿಗೆ. ಹೌದು. ತಮ್ಮ ಹೆಸರು ಮೇಡಮ್? हमारे मेयर, डिप्टी मेयर, जितने हमारे कारपोरेट से हमारे पूरी ये बार हमारी कांग्रेस की मेजॉरिटी और कांग्रेस की हम मेयर डिप्टी मेयर बने हुए हैं और हमारे पीछे हमारी सरकार है. सरकार हमारे फिर यहाँ 2-3 मिनिस्टर है. हमारे इंचार्ज मिनिस्टर प्रियंका साहब है, चरण प्रकाश पाटिल है, दर्शनापुर है और हमारे बड़े लीडर AICC के प्रेसिडेंट मल्लिकार्जुन खड़गे है और हमारे नॉर्थ के MLA खनीज फातिमा मैडम और साउथ के MLA अलमपुर पाटिल. जितने हमारा बड़ा टीम है, हमारे बहुत ताकत है हमारे पीछे. हमारे रवि राठौड़ साहब बोले कि कुछ तो फंड, बहुत कुछ कर सकते हैं फंड के, सरकारी हमारे हाथ में है. कारपोरेशन सरकार हमारे हाथ में मिल के काम करेंगे, अच्छे काम करेंगे. पब्लिक में क्या है, ये बार हमारा मेयर डिप्टी मेयर कांग्रेस के बन गए. सरकार भी हमारी है. ये बार अच्छा हमारे एरिया में अच्छा काम होगा बोल के लोगों का एक ख्वाहिश है. लोगों के लिए है वो हम ख्वाहिश को पूरा करेंगे. पूरे मिलकर अच्छे काम करते जाएंगे. अब प्लांटेशन का जो प्रोग्राम रखिए तो बहुत खुशी की बात है कि पर्यावरण हमारा अच्छा रहा तो हमारा सेहत अच्छा रहता है. ऐसे हर एक वार्ड में ये प्लांटेशन के काम होना, हमारे अफसर्स पूरे कर रहे हैं काम, ये बहुत ही अच्छी खुशी की बात है. और जो भी तकलीफ है, जो दूसरे काम भी है, आप लोग हमारे हैं, कभी भी ऑफिस को आओ, हमारे कारपोरेटर के साथ हो, हमारे डिप्टी मेयर के पास हो, हमारे पास भी आओ. जो भी काम जो आप लाएंगे तो हम जल्दी से जल्दी करके देंगे बोल के मैं ये स्टेज पर बोलता हूँ. और मेरे को यहाँ बुला के मेरे को सम्मान किए सबको नमस्ते, धन्यवाद. अपने वार्ड में आए उनको सबको थैंक्स बोलते हैं. अब आने का सब जने तमाम मेरे बहन बहन सब जने मिलके बहुत सब मैं वही पूछा मैं बोलिए रहीम भाई, आपकी आवाज़ सुनने के लिए बेशक बोल के रिक्वेस्ट करता हूँ. और हमारे ऑफिसर्स को भी मैं बोलता हूँ. रहीम भाई दो बात करते हैं. को सबको अस्सलाम वालेकुम और नमस्ते. आज बड़ी मसरत हो रही है कि आज एक अच्छा काम जो प्लांटेशन का रखा गया है और उसके बावजूद भी हमारे जो पुराने लोग हैं, हमारे जो हम साथी हैं, वो लोग हमें डिप्टी मेयर बनने के मौके पर हमारे को मुबारकबाद दिए. ये बड़ी खुशी और मेरे लिए बहुत बड़ा एजाज़ है. तो आप तमाम लोगों का बहुत बहुत शुक्रिया. जैसा कि हमारे मेयर साहब ने फरमाए कि फ़ंड और गवर्नमेंट सब हमारी है, अल्हम्दुलिल्लाह बहुत अच्छा है. और एक बात की खास खुशी क्या है बोले तो हमारे रवि राठौड़ साहब और एल्लाप्पा नायडू साहब क्या है, राम और शाम के जैसा हैं. इनके मार्गदर्शन में हम लोग लास्ट में 2013 से जो है ना चल रहे हैं. तो एक सीनियर होने के नाते और काफ़ी कुछ तजुर्बा रहने के नाते हमारे को भी बहुत हेल्प हुई है. तो इंशाल्लाह. और हमारे साथ में हमारे जनाब जायद साहब भी हैं जो हमारे बचपन में मेयर और डिप्टी मेयर बने हैं. उनके ही नेतृत्व अभी भी जो है ना चलती है. तो उनसे ये दुआ को कि उन्होंने हमें हमेशा से हमें एक रास्ता दिखाएं और मार्गदर्शन कर ये जो पोस्ट मिला है उसको जो है ना हम एक इंसाफ कर सकें और लोगों की उम्मीद पर जो है ना खरा उतरने की आप लोगों से दुआ करने की इंतज़ार करता हूँ. तो लिहाजा आप हम लोगों को यहाँ पे बुलाए, उसका बहुत बहुत शुक्रिया तमाम को. पहले सबको मैं माफ़ी चाहता हूँ कि देर हो गई है. अच्छी बात है. तो आज इस मंच पे जो हमारे जो ಲೀಡರ್ है ವೇದಿಕೆಯಲ್ಲಿ ಆಶೀರ್ವಾಗಿರುವಂತಹ ನಮ್ಮ ಸಹೋದರಾಗಿರುವಂತಹ ಪೂಜ್ಯ ಮಹಾಪೌರರು ಮತ್ತು ನಮ್ಮ ಉಪಮಹಾಪೌರರಾಗಿರುವಂತಹ ಹೀನಾ ಬೇಗಂ ಮತ್ತು ರಹೀಮಣ್ಣ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ನಮ್ಮ ಎಲ್ಲ ಅಧಿಕಾರಿ ಶಿವಮೂರ್ತಿ ಅಣ್ಣವರು ಮತ್ತು ಪುರುಷೋತ್ತಮಣ್ಣವರು, ಪ್ರದೀಪ್ ಅಣ್ಣವರು ಮತ್ತು ಎಲ್ಲರೂ ಒಂದು ನಮ್ಮ ಕಾರ್ಪೊರೇಷನ್ ವತಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಇಂತು ಒಂದು ಮರ ಒಂದು ತಾಯಿಗೊಂದು ಮರ ಅಂತ ಒಂದು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಪ್ರತಿ ವಾರ್ಡ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನನ್ನ ವಾರ್ಡ್ನಲ್ಲಿ ಈ ಒಂದು ಸಸಿ ನಡೆಸುವ ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಇವತ್ತು ಮೇಯರ್ ಅಣ್ಣವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ನಮ್ಮ ಜೀವಶಾಸ್ತ್ರ ಮತ್ತು ನಮ್ಮ ಪರಿಸರ ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಸರು ಈ ವರ್ಷ 5 ಕೋಟಿ ಸಸಿ ನಡೆಸೋ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನವ ಒಂದು ಪ್ರೋಗ್ರಾಮನ್ನು ಅವರು ಒಂದು ರಚನೆ ಮಾಡಿ
ಪ್ರತಿ ಇವತ್ತು ನಾವು ಜಿಲ್ಲೆಗಳಲ್ಲಿ ಸಸಿ ನಡೆಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಒಂದೇ ಉದ್ದೇಶ ಇವತ್ತು ಏನಂತಂದರೆ ಇವತ್ತು ಒಂದು ನಾವು ಬೇವಿನ ಮರದ ಕೆಳಗೆ ನಾವು ಇವತ್ತು ಕುಂತೀವಂದರೆ ಆ ತಾಯಿಯ ಒಂದು ನಾವು ಒಂದು ಆಶ್ರಯದಲ್ಲಿ ನಾವು ಇವತ್ತು ಕುಳ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದೇ ಒಂದು ಮೆಸೇಜ್ ಅಂತ ನಾವು ತಿಳಿಬೇಕು. ಯಾಕಂತಂದರೆ ಪ್ರಕೃತಿ ಬಹಳ ಮುಖ್ಯವಾಗಿದ್ದು ನಮಗೆ ಊಟ ಮತ್ತು ಕುಡಿಯೋಕ್ಕೆ ನೀರು ಜೊತೆಲೂ ನಮಗೆ ಪ್ರಕೃತಿ ಬಹಳ ನಮಗೆ ಅವಶ್ಯಕತೆ. ಈ ಅವಶ್ಯಕತೆ ಸಲುವಾಗಿ ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ನಾವೆಲ್ಲರೂ ಇವತ್ತು ನಾವೇ ಇಲ್ಲ ಮಹಾನಗರ ಪಾಲಿಕೆ ಸದಸ್ಯರೇ ಅಂತಿಲ್ಲ, ತಾವೆಲ್ಲರೂ ತಮ್ಮ ಮನೆ ಹತ್ರ ಆಗಲಿ ನಿಮ್ಮ ಸ್ಕೂಲ್ ಹತ್ರ ಆಗಲಿ ತಾವೆಲ್ಲರೂ ಒಂದು ಪ್ರತಿಯೊಬ್ಬರು ಒಂದು ವ್ಯಕ್ತಿ ಒಂದು ಸಸಿ ನಡೆಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. और नमस्ते। हमारा 49 में पूरे झाड़ों का जो है ये था मेयर साहब हाईकोर्टी साहब के उसमें पूरे झाड़ों का ये करे, झाड़ लगाने का कार्यक्रम करे। और हमारे लता राठौर कारपेंटर 49 के उनके इसमें पूरा 49 में पूरा झाड़ा लगा रहे, बहुत अच्छा काम हो रहा है सर। लोगों को आप क्या कहना चाहते हैं आपके तरफ से सर? बहुत अच्छा काम हो रहा है हमारे एरिया में। हमारे लता राठौर पूरा और रवि राठौर साहब बेहतरीन काम कर रहे हैं। और जो है ना बोले तो पूरा झाड़ों का अब जो आने वाले जो भी बजट आएंगे, मेयर हमारे डिप्टी मेयर दोनों भी वादा करें कि अच्छे से अच्छा काम करेंगे बोल के करें। ದೇವನಹಳ್ಳಿಯ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ರೇಡ್. ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತರ ರೇಡ್. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ಪೆಟ್ರೋಲ್ ಪಂಪ್ ಸ್ಥಾಪನೆ ಸಂಬಂಧ ಎನ್ಒಸಿ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಕಂದಾಯ ಇಲಾಖೆಯ ಸಿಬ್ಬಂದಿ ಮೇಲೆ ಲೋಕಾಯುಕ್ತ ಪೊಲೀಸರು ಬುಧವಾರ ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಬಂಕ್ ನಿರ್ಮಾಣ ವಿಚಾರವಾಗಿ 2.50 ಲಕ್ಷಕ್ಕೆ ಲಂಚ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರದ ಮೂಲದ ಜಯಸೂರ್ಯ ಎಂಬುವವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು. ಲಂಚದ ಹಣ ಭಾಗವಾಗಿ 50,000 ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು, ಇದನ್ನ ಅರಿತ ಕಂದಾಯ ಅಧಿಕಾರಿ ವಿಷಯ ನಿರ್ವಾಹಕ ಮಹೇಶ್ ಹಣದ ಸಮೇತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕ್ಷಣ ಮಾತ್ರದಲ್ಲೇ ತಹಸೀಲ್ದಾರ್ ಕಚೇರಿಯಿಂದ ಪರಾರಿಯಾಗಿದ್ದಾರೆ. ಲೋಕಾಯುಕ್ತರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳನ್ನು ರಾತ್ರಿ 8 ಗಂಟೆಯವರೆಗೂ ಕಲೆ ಹಾಕುತ್ತಿದ್ದ ದೃಶ್ಯ ಕಂಡುಬಂತು. ತಹಸೀಲ್ದಾರ್ ಬಾಲಕೃಷ್ಣ, ಗ್ರೇಡ್ 2 ಉಷಾ ಮತ್ತು ಶಿರಸ್ತೇದಾರ ಭರತ್ ವಿಚಾರಣೆ ನಡೆಸುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಕಲಬುರಗಿಯಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದ ಬಾಲಕಿ ಮೇಲೆ ಬೀದಿ ನಾಯಿ ಮಾರಣಾಂತಿಕ ದಾಳಿ ನಡೆಸಿದೆ. ದೇವಸ್ಥಾನಕ್ಕೆ ಹೊರಟಿದ್ದ ಬಾಲಕಿ ಮೇಲೆ ಬೀದಿ ನಾಯಿ ಮಾರಣಾಂತಿಕ ದಾಳಿ. ಹೌದು, ದೇವಸ್ಥಾನಕ್ಕೆ ಹೊರಟಿದ್ದ ಪುಟ್ಟ ಬಾಲಕಿಯ ಮೇಲೆ ಬೀದಿ ನಾಯಿ ಮಾರಣಾಂತಿಕ ದಾಳಿ ನಡೆಸಿದ ಘಟನೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪಟ್ಟಣದಲ್ಲಿ ನಡೆದಿದೆ. ನಾಯಿ ದಾಳಿಯಿಂದ 9 ವರ್ಷದ ದೀಪಾಳಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಹೋಗಿದ್ದ ದೀಪಾಳಿ ಮೇಲೆ ಬೀದಿ ನಾಯಿ ಏಕಾಏಕಿ ದಾಳಿ ನಡೆಸಿದೆ. ನಾಯಿ ದಾಳಿಯಿಂದ ಬಾಲಕಿಯ ಕಣ್ಣು, ಕಿವಿ, ಹಣೆಗೆ ಗಂಭೀರವಾಗಿ ಗಾಯಗಳಾಗಿವೆ. ಸದ್ಯ ಗಾಯಾಳು ಬಾಲಕಿಯನ್ನು ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. मल्लिकार्जुन संगोलगी, NKS TV4 न्यूज़, कलबुर्गी। अस्सलाम वालेकुम रहमतुल्लाहि व बरकातहू। आज शाहबाद में जो बच्ची को कुत्ता काटा है, 7 साल की बच्ची है जो बाहर खेल रही थी। शायद उन्होंने पेरेंट्स बोल रहे हैं कि वो बाजू वाला का कुत्ता है जो कुछ खिला पिला कर रखे थे उसको कुत्ते को। तो इसका जो भी इंक्वायरी होती है वो इंक्वायरी करेंगे और जिसके ऊपर होता है वो करेंगे। लेकिन हम कारपोरेशन से बार बार इल्तिजा कर रहे हैं। परसों भी हमने एहतिजाज किया था कि कुत्तों को उठाकर कहीं ये करें, लेकिन किसी को रिस्पॉन्स नहीं दे रहे कि ना किसी का ये कुत्तों की ना उठाने की ये कर रहे हैं। यहाँ से ले जा रहे वहाँ छोड़ रहे, वहाँ से ले जा रहे यहाँ छोड़ रहे। ये बार बार ये जो आप कारपोरेशन वाले कर रहे हैं, ये कमिश्नर साहब से हम रिक्वेस्ट करते हैं, ये जो कर रहे हैं ये इधर के कुत्ते वो एरिया में छोड़ रहे हैं, वो एरिया के लाके यहाँ एरिया में छोड़ रहे हैं। अगर आप देखेंगे तो गुलबर्गा में है ना, इधर से उठाने का बता रहे वीडियो आपके पास मीडिया में डाल रहे, हाँ हम कुत्ते उठाए, हम बार बार यही बोल रहे। लेकिन उठाने के बाद कुछ भैया छोड़ रहे कहाँ, ना उनका कैंप है ना क्या है उनका, भैया छोड़ रहे कहाँ, नो दूसरे एरिया में छोड़ रहे। नो लोगों को मालूम ही नहीं पड़ रहा वो कुत्ते लाके छोड़ रहे उनको। दिन में देखो उतने सारा दिन देखो पूरे घर के कुत्ते रह जा रहे फिर हो रात में, ऐसा हो जा रहा है। हम
इससे डिमांड करते हैं कॉर्पोरेशन कमिश्नर से हम कि बच्ची को जो भी है उसकी इंक्वायरी करें और उनको जो मुआवजा होता है मुआवजा दें, और अच्छे से अच्छे ट्रीटमेंट के लिए हम इलाज के लिए हम रिक्वेस्ट करते हैं हम पेशेंट को, ताकि आगे कोई बच्ची को धोखा ना हो। और ये आँख का प्रॉब्लम बता रहे बच्ची को है ना, जितना हो सके उतना उसका इलाज के वास्ते ये करें। उसको आँख चली गई ऐसा बता रहे डॉक्टर साहब, ऐसा तो इसका कौन है? इसका बच्ची का जो 7 साल की बच्ची है, ये आँख चली गई इसकी, तो कौन जिम्मेदार है इसके? ऐसा थोड़ी होता है ऐसा। हम कमिश्नर से रिक्वेस्ट करते हैं कि इसके ऊपर एक्शन लिया जाए, और जो भी है ना वर्कर जो काम नहीं कर रहे, जो कुत्तों को नहीं उठा रहे, नहीं काम कर रहे, सिर्फ बता रहे खाली आपको वीडियो में कर रहे बोल के, ये सब गलत है। ये कुत्ते बहुत फिर रहे हैं, बच्चों को बहुत ये हो रहा है। इसको बार बार हम ये करते हैं जेपी मूवमेंट की तरफ से हम, और आगे और इसका उठाएंगे हम। ये जो हमारा जेपी जो ऑर्गेनाइजेशन है, इससे हम तरफ से रिक्वेस्ट करते हैं कि संज्ञान में लें इसके, वरना हम इसका आंदोलन करेंगे इसके बड़ा बाद में हम। नमस्ते, मेरा नाम है सुमित्रा, हम शाहबाद से हैं, शरण नगर में रहते हैं। आज सुबह मेरे बच्चे को, मेरे भाई की लड़की को कुत्ते ने काटा है। वो मंदिर जा रही थी, आते आते कुत्ता काटा। हमारे घर के बाजू में बबलू भैया है, उनका ही कुत्ता काटा बोल के उसने बोला है। अभी कंफर्म नहीं है उनका ही कुत्ता है या दूसरे का है। वो रास्ते में कुत्ते को वो खाना वगैरह डाल के पाला है उन्होंने। अब उनका ही कुत्ता काटा है, दूसरे का कुत्ता काटा है, ये कंफर्म नहीं है। अभी बच्ची ने बोला उनका ही कुत्ता है, तो उसकी वजह से हमें उनका ही नाम लिया है, बबलू भैया बोल के। अब हमको इतना नहीं पता है। हम सरकारी हॉस्पिटल गए थे, वहाँ से हम लोग एम्बुलेंस में आए सरकारी हॉस्पिटल में आए। वहाँ पे कुछ ट्रीटमेंट नहीं हुआ। उन्होंने बोला हमारे पास सर्जरी नहीं है, बच्ची बहुत सीरियस है, सर्जरी नहीं है बोलने के बाद बसेश्वर को लिख के दिया। बसेश्वर में आ गए। अब बसेश्वर में ट्रीटमेंट किया है, एक इंजेक्शन दिया है, बच्ची अभी यहाँ पे ही है। मैं ये कहना चाहती हूँ सभी को, मेरे बच्चे के साथ जैसे हुआ है कहीं किसी बच्चे के साथ ना हो। ये जितने भी म्यूनसिपालिटी के कुत्ते हैं उनको सभी को निवेदन कर रही हूँ, सभी कुत्ते लोग को लेके जाए। हमारे बच्चों को सेफ़ नहीं है, एक भी कुत्ता सेफ़ नहीं है। बहुत सारे शाहबाद में कुत्ते हमारे पीछे दौड़ते हैं। 7 साल की बच्ची है हमारी। डॉक्टर ने कुछ नहीं बोला, एक इंजेक्शन दिया है, 5 दिन का टाइम दिया है, फिर जब जाके सर्जरी हो गया ऐसे बोलेंगे। अभी आँख का भरोसा नहीं है हमारे बच्चे का, का भरोसा नहीं है। तो अब कुत्ता जो काटा है किसी घर का कुत्ता है क्या? हाँ, बच्ची ने बोला वो घर का कुत्ता ही नहीं है, वो बाहर का कुत्ता है। उन्होंने खाना पानी डालते थे, वो उनके घर के पास आता था, तो बच्ची ने बोला वही कुत्ता काटा है। अभी कंफर्म नहीं है वो उनका ही कुत्ता है या दूसरे का आके कुत्ता काटा है बोल के। अभी बच्ची ने बोला बबलू भैया बोल के, मैंने उनके ऊपर ही केस किया है। अभी इसके बारे में क्या कहना है, आप क्या बोलना चाहते हैं आपको? मैं साहब को यही बोलना चाहती हूँ, जितने भी कुत्ते हैं वो सब कुत्ते को हटा दो, हमारे बच्चों के लिए सेफ नहीं है। आज मेरे बच्चे को जान का खतरा हो रहा है, वो सीरियस है, कोई दूसरे बच्चे को ना हो, मैं यही कहना चाहती हूँ सभी को। ವಾಲ್ಮೀಕಿ ಭವನ ಉತ್ತಮ ಶಿಕ್ಷಣ ಮತ್ತು ಬಡವರ ಮದುವೆ ಸಮಾರಂಭಗಳಿಗೆ ಸದ್ಬಳಕೆಯಾಗಲಿ ಎಂದು ಶಿರಹಟ್ಟಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ವಾಲ್ಮೀಕಿ ಭವನ ಉತ್ತಮ ಶಿಕ್ಷಣ, ಬಡವರ ಮದುವೆ ಸಮಾರಂಭಗಳಿಗೆ ಸದ್ಬಳಕೆಯಾಗಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ ಮಹರ್ಷಿ ವಾಲ್ಮೀಕಿ ಭವನ ಕಟ್ಟಡ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಬಡವರ ಮಕ್ಕಳಿಗೆ ಮದುವೆ ಸಮಾರಂಭ, ಮಕ್ಕಳ ಶಿಕ್ಷಣಕ್ಕೆ ಸದುಪಯೋಗವಾಗಲಿ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಗದಗ್ನ ರಿಂಗ್ ರೋಡ್ಗೆ ತಾಲೂಕಿನ ರಸ್ತೆಗಳು ಮಳೆಯಿಂದಾಗಿ ತೀರಾ ಹದಗೆಟ್ಟಿದ್ದು ಒಂದೊಂದೇ ಹಂತವಾಗಿ ಅಭಿವೃದ್ಧಿ ಮಾಡುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದರು. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನಪರ ಕಾಳಜಿಯಿಂದ ಪಂಚ ಗ್ಯಾರಂಟಿ ಯೋಜನೆ ನೀಡಿದ್ದು, ಇದರಿಂದ 1 ಕೋಟಿ 10 ಲಕ್ಷ ಬಡ ಕುಟುಂಬಗಳು ಆರ್ಥಿಕ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿವೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿ ಹರಿಹರದ ಶ್ರೀಗಳಾದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು, ಶಿರಹಟ್ಟಿ ಭಾವೈಕ್ಯತೆ ಶ್ರೀಮಠದ ಉತ್ತರಾಧಿಕಾರಿಗಳಾದ ಫಕೀರ ದಿಂಗಾಲೇಶ್ವರ ಶ್ರೀಗಳು ವಹಿಸಿದ್ರು. ಈ ಸಂದರ್ಭದಲ್ಲಿ ರೋಣ ಶಾಸಕರು ಜಿಎಸ್ ಪಾಟೀಲ್, ಶಾಸಕ ಡಾಕ್ಟರ್ ಚಂದ್ರಲಮಾಣಿ, ಮಾಜಿ ಸಂಸದ ಐಜಿ ಸನದಿ, ಮಾಜಿ ಶಾಸಕ ರಾಮಕೃಷ್ಣ ದೊಡ್ಮನಿ, ಮಾಜಿ ಶಾಸಕ ರಾಮಣ್ಣ ಲಮಾಣಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಮನಿ, ಟಿ ಈಶ್ವರ್, ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವನಗೌಡ ಪಾಟೀಲ್, ಆನಂದ ಸ್ವಾಮಿ, ಗಡ್ಡದೇವರಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವರಾಜ ನವಲಗುಂದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಶಿರಹಟ್ಟಿ. ಮುಂದೆ ಬಾಬು ಜಗಜೀವನ್ ರಾಮ್ ಭವನ ಯಾವ ಸಮುದಾಯಗಳು ನಮ್ಮ ಸಮುದಾಯದ ಆಸ್ತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ,
ನಮಗಿರ್ತಕ್ಕಂಥ ಬಡತನ, ನಮಗಿರ್ತಕ್ಕಂಥ ಅಡಚಣೆ ಕಾರಣ ನಾವು ಹೆಂಗೆ ಕಲ್ಯಾಣ ಮಂಟಪ ಕಟ್ತೀವಿ, ಇದೆಲ್ಲ ಕೆಲವರಿಗೆ ಮಾತ್ರ ಸಾಧ್ಯ, ಶ್ರೀಮಂತ ವರ್ಗಗಳಿಗೆ ಮಾತ್ರ ಸಾಧ್ಯ ಅನ್ನುವಂಥ ಏನೊಂದು ವಾತಾವರಣ ಇತ್ತು, ಆ ವಾತಾವರಣವನ್ನು ಬದಲಾಯಿಸಿ ಇವತ್ತು ಎಲ್ಲ ವರ್ಗಗಳು, ಅಶಕ್ತ ವರ್ಗಗಳು, ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು ತಮ್ಮದೇ ಆಗಿರ್ತಕ್ಕಂಥ ಸಮಾಜದ ಆಸ್ತಿಯನ್ನು ಯಾರಾದರೂ ನಿರ್ಮಾಣ ಮಾಡುವುದಕ್ಕೆ ಕಾರ್ಯಕರ್ತರಾಗಿದ್ದರೆ ಅದು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗಿತ್ತು. ಮಹರ್ಷಿ ವಾಲ್ಮೀಕಿ ಭವನ ಕಟ್ಟಿದ್ವಿ, ಆದರೆ ಒಂದು ಕೆಲಸ ಆಗ್ಬೇಕು, ಇದ್ರಾಗ ವರ್ಷದಾಗ 100 ಲಗ್ನ ಆಗ್ತಾವೆ, ಕನಿಷ್ಠ 100 ಲಗ್ನ ಆಗ್ತಾವೆ. ಈಶ್ವರ ಇವನೊಂದು ಕುತ್ಕೊಂಡು ಎಲ್ಲಾನು ಕರೆದು ಏನ್ ಮಾತಾಡ್ಬೇಕು ಅಂದ್ರೆ ಒಂದು 5 ಕಾರ್ಯಕ್ರಮ, 5 ಬರೇ 5 ವಾಲ್ಮೀಕಿಗೆ ಸಂಬಂಧಿಸಿದಂಗೆ, ವಾಲ್ಮೀಕಿ ಸಾಹಿತ್ಯ ಇರಲಿ, ವಾಲ್ಮೀಕಿಯ ರಾಮ ಇರಲಿ, ವಾಲ್ಮೀಕಿಯ ಆ ಆದರ್ಶಗಳಿರಲಿ, ವಾಲ್ಮೀಕಿ ಬದುಕಿರಲಿ, ಇವನ್ನ ತಿಳಿಸುವಂತ ಕಾರ್ಯಕ್ರಮ. ನಿಮಗೆ ಯಾರಿಗೆ ನೀವು ಪೂರ್ಣ ಇಲ್ಲೇ ಲಿಂಗಾಲೇಶ್ವರ ಸ್ವಾಮಿಗಳು 5 ಕಾರ್ಯಕ್ರಮ, ಒಂದು ಜನವರಿಗೆ, ಒಂದು ನಾನು ಆಗಸ್ಟ್ ಬರ್ತೇನೆ ನಿಮ್ಗೆ ಟ್ವೀಟ್ ಕಳ್ತೀನಿ ಅಂತೇಳಿ ಹೇಳುವಂಥವ್ರು ಒಬ್ಬರು ಇದ್ದಾರೆ. ಈಶ್ವರ್ ಅಂತವ್ರು ಒಂದು ಕ್ಲಾಸ್ಗೆ ಬಂದರು, ಸಂಜೆಯವರಂತವ್ರು ಒಂದು ಬಂದು ಹೋಗ್ಬಿಟ್ಟು ಇದೇ ಆದರೂ 4-5 ಕ್ಲಾಸ್, 4-5 ಕಾರ್ಯಕ್ರಮ. ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಶೋಷಿತ ಸಮುದಾಯದವರು ಕೇವಲ ಆಸ್ತಿ ನಿರ್ಮಾಣ ಮಾಡಿದರೆ ಎಲ್ಲ ಅಲ್ಲ. ನಿಮಗೆ ಬಹಳ ಉಮೆ ಬಂದಂಗ ವಾಲ್ಮೀಕಿ ಭವನ ಕಟ್ಟಿದ್ರಿ ಅಂತ. ಆ ವಾಲ್ಮೀಕಿ ಭವನ ಕಟ್ಟಿದ್ದಕ್ಕಿಂತ ವಾಲ್ಮೀಕಿನ ಪೂರ್ಣ ಅರ್ಥೈಸಿಕೊಳ್ಳುವಂಥದ್ದು ಎಲ್ಲರನ್ನೂ ಆದರೆ ಅದರಿಂದ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಹೆಂಗಾಗುತ್ತೆ ಅಂದ್ರೆ, ಒಬ್ಬ ಸಾಲಿ ಕಲಿತ ಅಂದ್ರೆ ಅವನತ್ರ ರೊಕ್ಕಿಲ್ಲ ಅಂದ್ರೆ ಹೆಂಗೆ ಶ್ರೀಮಂತ ಇರ್ತಾನ, ಹಂಗ ವಾಲ್ಮೀಕಿ ಬಗ್ಗೆ ನೀವು ಅರ್ಥೈಸಿಕೊಂಡ್ರೆ ನಿಮ್ಮ ಗೌರವ ಗರ್ವ ಎರಡೂ ಎತ್ತರಕ್ಕೆ ಇರ್ತಾವೆ. ಆ ಕೆಲಸ ಈ ವಾಲ್ಮೀಕಿ ಭವನದ ಮೂಲಕ ಅದು ನಡೀಲಿ, ಜರಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಉದ್ಯೋಗ ಸಮಾಜ ಜೊತೆ ಇತರ ಸಮಾಜಗಳು ಕೂಡ ಕೊಡಬೇಕೆಂಬ ಕನಸನ್ನ 10 ವರ್ಷದಲ್ಲಿ ಸಮಾಜ ಅವರು ಇವತ್ತಿನಿಂದ ಮಾತಾಡ್ತಾರೆ. ಸುಮಾರು ಸಮಾಜಗಳನ್ನು ಎದುರಿಸಿ ಅದು ರಮಾನ ಇದ್ದಾಗ 1 ಕೋಟಿಗೆ ಸೀಮಿತವಾಗಿರುವಂಥ ಕಟ್ಟಡ, ನಂತರ ಅದು 2 ಕೋಟಿಗೆ ಆಗಿ ಇವತ್ತು ಬಂದು ಸಾರ್ವಜನಿಕ ಸೇವೆಗೆ ಅದು ಮುಕ್ತವಾಗಿದೆ. ಇವತ್ತು ನನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಸಾರ್ವಜನಿಕ ಅರ್ಪಣೆ ಮಾಡಿದೆ. ಸರ್ಕಾರ ಬಹಳಷ್ಟು ಸಮುದಾಯಗಳಿಗೆ ವ್ಯಕ್ತಿತ್ವವಾಗಿ ಬಹಳಷ್ಟು ಕೆಲಸ ಮಾಡ್ತದೆ. ಅದು ಯಾವಾಗ ನಮಗೆ ಸಂತೋಷ ಮಾಡ್ತದೆ, ಅದು ಸರಿಯಾದ ರೀತಿಯ ಸದುಪಯೋಗ ಆಗುತ್ತೆ. ಸರ್ಕಾರದ ಹಣ ಸರಿಯಾದ ರೀತಿಯಿಂದ ಉಪಯೋಗ ಆದಾಗ ಮಾತ್ರ ಅದು ಕನಸು ನನಸಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಬಹಳಷ್ಟು ಭಾಷಣಕಾರರು ತಮ್ಮ ಅನುಭವಗಳನ್ನು ಹೇಳಿದ್ರು. ಸರ್ಕಾರ ಯಾವ ರೀತಿ ಬಡವರುಗಳಿಗಾಗಿ ಕಾರ್ಯಕ್ರಮ ಆಗ್ತದೆ, ಯಾವ ರೀತಿ ಶಿಕ್ಷಣಗಳನ್ನು ಕೊಡ್ತದೆ, ಅದು ವಸತಿ ಇರ್ಬೋದು, ಇತರ ಶಿಕ್ಷಣ ಇರ್ಬೋದು, ಗ್ಯಾರಂಟಿ ಮೂಲಕ ಸಮುದಾಯದ ಪ್ರಗತಿಗೆ ಹಲವಾರು ಕಾರ್ಯಕ್ರಮವನ್ನು ನಿರ್ವಹಿಸುವ ಮೂಲಕ ಜನರ ಪ್ರಗತಿಗೆ ಸೂಚನೆ ಮಾಡ್ತಾರೆ. ಅದರ ಭಾಗವಾಗಿ ಕೂಡ ಇವತ್ತು ಡಾಕ್ಟರ್ ವಾಲ್ಮೀಕಿ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಜಗಜೀವನ್ ಬಾಬು ಜಗಜೀವನ್ ಇರ್ಬೋದು, ಕನಕ ಭವನ ಇರ್ಬೋದು, ಹಲವಾರು ಭವನಗಳನ್ನ ಇವತ್ತು ಸರ್ಕಾರಗಳಿವತ್ತು ಸಾರ್ವಜನಿಕರುವಂಥ ಪ್ರಯತ್ನ ಮಾಡ್ತಾರೆ. ಇದು ಸರಿಯಾದ ರೀತಿಯಿಂದ ಸದುಪಯೋಗ ನಮ್ಮೆಲ್ಲರ ಆಸೆ ಮತ್ತು ಕನಸಾಗಿದೆ.
ಅದು ಭಾಳ ಸಂದರ್ಭ ನಾವು ನೋಡಿದ್ದೀವಿ. ಭಾಳ ಉತ್ಸಾಹದಿಂದ ನಾವು ಬಾಂಡ್ಗಳನ್ನು ಕಟ್ತೀವಿ, ಸಂಘಗಳನ್ನು ಸ್ಥಾಪನೆ ಮಾಡ್ತೀವಿ. ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು ಮುಂದಿನ ದಿನಗಳಲ್ಲಿ ಅದನ್ನು ಒಯ್ಯುವಂಥ ಪ್ರಯತ್ನ ನಾವು ನಮ್ಮಿಂದ ಸಾಧ್ಯ ಆಗಿರುವ ಸಂದರ್ಭಗಳನ್ನು ಭಾಳ ನೋಡಿಲ್ಲ. ಹೀಗಾಗಿ ಸರ್ಕಾರ ಸುಮಾರು 2 ಕೋಟಿ ಹೆಚ್ಚು ಖರ್ಚು ಮಾಡಿದೆ. ಇಲ್ಲಿ ನಿರಂತರವಾಗಿ ನಮ್ಮ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು, ಈ ಕಾರ್ಯಕ್ರಮ ಆಗಬೇಕು, ತರಬೇತಿಗಳಾಗಬೇಕು, ಶಿಕ್ಷಣದ ಪಾಠಗಳನ್ನು ಹೇಳಬೇಕು, SSLC ಓದುವಂಥ ಮಕ್ಕಳಿಗೆ ಕರೆಸಿ ಇಲ್ಲಿ ತರಬೇತಿ ಕೊಡಬೇಕು, ಸಾರ್ವಜನಿಕ ಕಾರ್ಯಕ್ರಮ ಆಗಬೇಕು. ಇಂದಾಗ ಮಾತ್ರ ಅದು ಸರಿಯಾದ ಸದುಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಮುಖಂಡರು ಇಲ್ಲಿರುವಂಥ ಅಧಿಕಾರಿಗಳು ಕೂಡ ಆ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಇದು ಸದುಪಯೋಗ ಖಂಡಿತವಾಗಿ ಆಗ್ತದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ರಾಜ್ಯದ ಪ್ರಗತಿ ಸಾಕಷ್ಟು ವಿಶೇಷ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಇಲಾಖೆಯ ಹಲವಾರು ಬೇಡಿಕೆಗಳನ್ನ ಈಗಾಗಲೇ ಎಚ್ ಕೆ ಪಾಟೀಲ್ ಸರ್ ಬರೋದಕ್ಕಿಂತ ಮುಂಚೆ ಭಾಳಷ್ಟು ರಸ್ತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ನಾವು ಅತಿಥಿಗೃಹದಲ್ಲಿ. ಈ ಸಾರಿ ವಿಶೇಷವಾಗಿ ಮಳೆ ಜಾಸ್ತಿ ಆಗೋದ್ರಿಂದ ಭಾಳಷ್ಟು ರಸ್ತೆಗಳ ಕಂటే ಭಾಳಷ್ಟು ಕೆಟ್ಟಿದೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಈಗಾಗಲೇ ಸಾಂಸ್ಕೃತಿಕವಾಗಿ ರಿಪೇರಿ ಮಾಡುವಂಥ ಮೊದಲನೇ ಹಂತದಲ್ಲಿ ಪ್ರಯತ್ನ ನಾವು ಮಾಡಿದ್ವಿ. ಇನ್ನು 2ನೇ ಹಂತದಲ್ಲಿ ಶಾಶ್ವತ ಪರಿಹಾರ ಮಾಡುವಂಥ 2ನೇ ಹಂತದಲ್ಲಿ ನಾವು ಮಾಡ್ತದೆ. ಯಾಕಂದ್ರೆ ಮೊದಲು ಈಗ ಅದನ್ನ ಮೊಟ್ರೇವಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಎಲ್ಲೆಲ್ಲೂ ಕೆಲವು ಕಡೆ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ, ಕೆಲವು ಕಡೆ ರಸ್ತೆ ಕಳೆದೋಗಿದೆ, ಇನ್ನು ಸಮಸ್ಯೆ ಗುಂಡಿಯಲ್ಲಿ ಬೀಳುವಂಥ ಪ್ರಯತ್ನ ಆಗಿದೆ. ಹೀಗಾಗಿ ಹಲವಾರು ನಾವು ಕೂಡ ಅದನ್ನು ಒಳ್ಳೆ ರಸ್ತೆ ಮಾಡಬೇಕು, ಸಾರ್ವಜನಿಕವಾಗಬೇಕಂತ ನಮ್ಮ ಇಲಾಖೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಈ ಸಾರಿ ನಾವು ಮೈಲಿಗೂಲಿಯನ್ನು ನೆನೆಸ್ಕೊಂಡಿದ್ವಿ. ಹಿಂದೆ 30 ವರ್ಷಗಳಿಂದ ಮೈಲಿಗೂಲಿ ಕೆಲಸ ಮಾಡ್ತಿದ್ರು. ಅವ್ರ ಕೆಲಸ ಅಂದರೆ ಗುಂಡಿಗಳನ್ನು ತಕ್ಷಣ ತುಂಬೋದು, ಅಲ್ಲಿ ನೀರನ್ನು ಹೊರಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಈ ಸಾರಿ ರಾಜ್ಯದಲ್ಲಿ ಒಂದು 1500 ಜನಕ್ಕೆ ಈ ಸಾರಿ ನಾವು ನಿಂತಾದ್ವಿ. ಅವ್ರ ಕೆಲಸ ಯಾಕಂದ್ರೆ ಒಂದು ಗುಂಡಿ ತುಂಬಬೇಕಾದ್ರೆ ನಮ್ಗೆ 2 ತಿಂಗಳು ಬೇಕು. ಇವತ್ತು ಹೇಳಿದ್ರೆ ಯಾವ ಪತ್ರಿಕೆ ಅವ್ರು ಬರ್ತಾರೆ, ಮಾಧ್ಯಮದಲ್ಲಿ ತೋರಿಸಿ ಕೂಡ ಅದು ಮಾಡ್ಲಿಕ್ಕೆ ನನಗೆ 2 ತಿಂಗಳು ಬೇಕಾಗ್ತದೆ. ಯಾಕಂದ್ರೆ ನಾವು ನಮ್ಮ ಅಧಿಕಾರಿಗಳು ಹೋಗೋರು, ಅದ್ರ ಎಸ್ಟಿಮೇಟ್ ಇವ್ರು ಮಾಡೋರು, ಟೆಂಡ್ರ್ ಕರಿಬೇಕು, ಮಾಡಲಿಕ್ಕೆ ಕನಿಷ್ಠ 2 ತಿಂಗಳು. ಈಗ ಹಂಗಲ್ಲ, ನೀವು ಯಾರೇ ಫೋನ್ ಮಾಡಿ ಹೇಳಿದ್ರು ಅದ ತಕ್ಷಣ ಆ ಸ್ಪಾಟ್ನಲ್ಲಿ ದಿವಸ ಅಡ್ಡಾಡ್ತೀವಿ. ನಾವು 30 ಕಿಲೋಮೀಟ್ರ್ ಒಬ್ಬರಿಗೆ ಜವಾಬ್ದಾರಿನ ಹೋಗ್ತಿದ್ವಿ. ಮೊದಲೆಲ್ಲ ಸೈಕಲ್ ಮೇಲೆ ಅಡ್ಡಾಡ್ತಿದ್ರು, ಈಗ ಕಾಲೇಜ್ ಇರ್ತೀವಿ, ಅವ್ರ ಮೋಟರ್ ಸೈಕಲನ್ನು ನಾವು ಓಡಾಡ್ಲಿಕ್ಕೆ ಹೇಳಿದ್ವಿ. ದಿವಸ ನಾವು ಬಸ್ಸನ್ನು ಕಾಯ್ಬೇಕು. ಅವ್ರು ಯಾರು ಒತ್ತುವರಿ ಮಾಡ್ತಿದ್ದಾರ, ಯಾರು ಅದನ್ನು ಡ್ಯಾಮೇಜ್ ಮಾಡ್ತಿರೋದನ್ನು ಕಾಯಲಿಕ್ಕೆ ಸುಮಾರು 1500 ಇದು ಯಶಸ್ವಿ ಆದರೆ ನಾವು ಇನ್ನೂ 1500ನ್ನ ಈ ರಾಜ್ಯಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈಗೇನು ಮಳೆಗಾಲದಲ್ಲಿ ಆಗಿದೆ, ಅದು ಇದನ್ನು ದುರಸ್ತಿ ಮಾಡುವಂಥ ಕೆಲಸ ಇದೆ. ಬಹುಶಃ ಮುಂದಿನ ತಿಂಗಳಲ್ಲಿ ಆ ಕೆಲಸವನ್ನು ನಮ್ಮ ಗ್ಯಾಂಗ್ಮನ್ಗಳಿಗೆ ಒಪ್ಪುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಇಲಾಖೆಯಲ್ಲಿ. ಜಮೀನಿನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ, ಪವನ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಎಂದು ಕೂಡ್ಲಿಗಿಯಲ್ಲಿ ರೈತರು ಆಗ್ರಹಿಸಿದರು. ಜಮೀನಿನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ, ಪವನ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ. ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿಮೀರಿದ್ದು, ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ. ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು. ತಪ್ಪಿದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆನ್ಸಿ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಎಂದು ಕೂಡ್ಲಿಗಿ ತಹಸೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿ ಕೋರಿದ್ದಾರೆ. ತಹಸೀಲ್ದಾರರಾದ ಎಂ ರೇಣುಕಮ್ಮನವರ ರೈತರು ಮನವಿ ಪತ್ರ ಪಡೆದು ಪರಿಶೀಲಿಸಿ ವಾಸ್ತುಸ್ಥಿತಿಯನ್ನು ಅರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಂಬಂಧಿಸಿದಂತೆ ರೈತರು ಮಾತನಾಡಿ, ತಾವು ಗುಳೆ ಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವಿದ್ಯುತ್ ಕಂಬ ನಿರ್ಮಿಸಿದ್ದಾರೆ. ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರಿಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ. ವಿಚಾರಿಸಿದರೆ ಇಷ್ಟು ಹಣ ನೀಡಲು ಬರುತ್ತಾರೆ. ಕೆಲವರಿಗೆ 15,000 ನೀಡಿದ್ದಾರೆ, ಕೆಲವರಿಗೆ 10,000 ನೀಡಿದ್ದಾರೆ, ಕೆಲವರಿಗೆ 3 ರಿಂದ 4,000 ಹಣ ನೀಡಿದ್ದಾರೆ. ನಿಯಮಾನುಸಾರ ಹಣ ನೀಡದೆ ಅಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ. ಕಾರಣ ಕಂಬಗಳನ್ನು ಶೀಘ್ರವೇ ಕೀಳಿಸಬೇಕು. ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕು ಎಂದು ಹಲವು ರೈತರು ತಹಸೀಲ್ದಾರರಲ್ಲಿ ಕೋರಿದ್ದಾರೆ. ರೈತ ತಹಸೀಲ್ದಾರ್ ಎಂ ರೇಣುಕಮ್ಮನವರಿಗೆ ಮತ್ತು ತಮ್ಮ ಹಕ್ಕೊತ್ತಾಯ ಅಂಶಗಳಿರುವ
ಪತ್ರವನ್ನ ನೀಡಿದ್ದಾರೆ. ಸುಲ್ದಹಳ್ಳಿ ರೈತರಾದ ಬಿ ಹನುಮಂತಪ್ಪ, ಎಚ್ ಕೃಷ್ಣ ಗಂಗಮ್ಮ, ಚಿತ್ರಲಿಂಗಪ್ಪ, ಎನ್ ನಾಗಪ್ಪ, ಬೊಮ್ಮಪ್ಪ, ಮಾರಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ನಮಗೆ ಅಗ್ರಿಮೆಂಟ್ ಅದು ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ನಮಗೆ ಅಲ್ಲಿ ಊಟಾಗಿ ಭಾಗವಹಿಸಿರ್ತಕ್ಕಂಥ ರೈತರಿಗೆ ಒಂದು ಸ್ವಲ್ಪ ಅನ್ಯಾಯ ಮೋಸ ಆಗುತ್ತೆ. ಅಥವಾ ಸ್ವಲ್ಪ ಸರಿ ಮಾಡಿಕೊಡ್ಬೇಕಂತೇಳಿ ನೀವು ಅದ್ರ ಮೇಲೆ, ಯಾಕಂದರೆ ಕಂದಾಯ ಭೂಮಿ ಬರ್ತಿದ್ದಾರೆ ನಮಗೆ. ಈಗ ನೀವು ಕಂದಾಯ ಭೂಮಿಯಲ್ಲಿ ನಮಗೆ ಏನದು ಗೊತ್ತೇ ಇಲ್ಲ. ಅವರು ಕಂಬ ಹಾಕಿದ್ದಾರೆ, ಆ ಕಂಬದಲ್ಲಿ ನಮಗೆ ಫೀವರ್ ರೇಟ್ ಹೇಳಿದೆ ಎಷ್ಟಿದೆ ನಮಗೆ ಹೇಳಿಲ್ಲ ಮೇಡಮ್. ಅವರು ಮೇಡಮ್ ಹಾಕಿದ್ದಾರೆ, ನಮಗೆ ಗೊತ್ತಿಲ್ಲ. ಈಗ ಸರ್ಕಾರಿ ಲ್ಯಾಂಡ್ ಅಂದ್ರೆ ಈಗ ತಂದೆ ಇರ್ತಾರೆ ಮೇಡಮ್. ಕರೆಂಟ್ ಕಂಬ ಇದೆ, ಫ್ಯಾನ್ ಅಲ್ಲ, ಪವರ್ ಸಪ್ಲೈ ಆಗಕ್ಕೆ ಕರೆಂಟ್ ಕಂಬ ಕರೆಂಟ್ ಕಂಬ ಆಗ್ತದೆ. ROW ಇದು ಲೈನ್ ಹಾಕ್ತಿದ್ದಾರೆ. ಇನ್ನು ಹಾಕಿಲ್ಲ ಮೇಡಮ್, ಆಗ್ತಾ ಇದ್ದಾರೆ. ಇನ್ನು ನಿಲ್ಲಿಸಿವಿ, ಈಗ ಆ ಕಡೆ ನಿಲ್ಲಿಸಿವಿ, ಸ್ಟಾಪ್ ಮಾಡಿವಿ. ಈಗ ನಾವು ಇನ್ನು ಅದನ್ನ ಏನು ದೂರ ಮುಗಿದಿಲ್ಲ, ನಾವು ಇಲ್ಲಿಗೆ ಸ್ಟಾಪ್ ಮಾಡಿವಿ. ಕಂಪ್ನಿ ಮ್ಯಾನೇಜರ್ ಲೋಕಲ್ ಇವರು ಯಾರು BHಗಳು ಲೋಕಲ್ನಲ್ಲಿ ಇವರು ಬಂದಿದ್ದಾರೆ. ಅವ್ರು ಕಂಪ್ನಿ ಮ್ಯಾನೇಜರ್ ಆಗಲಿ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ. ಅವ್ರ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ. ಅದು ಯಾವ ಕಂಪ್ನಿಗೆ ಅದು ಅಗ್ರಿಮೆಂಟ್ ಆಗಿದೆ, ಅದು ವರ್ಕ್ ಆಗಿದೆ, ಅವರು ಬಂದಿಲ್ಲ. ಓನರ್ ಗುತ್ತಿಗೆದಾರ ಯಾರು, ಕಂಪ್ನಿ ಯಾವುದು, ಅಂತ ಯಾವೂರು? ಸೂಲ್ದಳ್ಳಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಅದೇ ಈ ಡ್ಯಾನ್ ಕಂಬಗಳು ಬಂದು ಹೊಲದಲ್ಲಿ ಹೋಗ್ತಾ ಇದ್ದಾವೆ. ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ. ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ, ಅದು ನಮ್ಮ ಗ್ರಾಮಸ್ಥರು ಯಾರು 2-3 ಇದ್ದು, ನಿಮಗೆ ಹೊಲ್ದಾಗ ಕಂಬ ಬರ್ತಾವ ನಿಮ್ಮ ಜಮೀನು ಒಳಗೆ ಅಂದರು. ಅದು ನಮಗೆ ಈಗ ಸದ್ಯ ಅದು ಬೇಕಾಗಿಲ್ಲ, ನನಗೆ ಬೇಡ ಕಂಬ ಅಂತ ಹೇಳಿದೆ. ಇಲ್ಲ ನಿಮ್ಮ ಹೊಲ್ದಾಗ ಹೋಗಿದ್ದಾವ ಲೈನು, ಇಲ್ಲಾಂದರೆ ಬೇರೆ ಕಡೆಗೆ ಹೋಗ್ತಾರೆ, ಬೇರೆ ಕಡೆಗೆ ತಗೊಂಡು ಹೋಗ್ರು, ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹೇಳಿ. ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು. ಅಲ್ಲಿ ಕಂಪ್ನಿ ಇರುತ್ತೆ, ಅಗ್ರಿಮೆಂಟ್ ಇಲ್ಲ. ಅದಕ್ಕೆ ಎಷ್ಟು ಪರಿಹಾರ ಅಂಬತ್ತಕ್ಕೆ ಗೊತ್ತಿಲ್ಲ. ಅದು ಏನು ಅವ್ರಿಗೆ ಏನು ಹೇಳಿಲ್ಲ. ನಿಮ್ಮ ಗಮನಕ್ಕಿಲ್ಲ? ನಮ್ಮ ಗಮನಕ್ಕಿಲ್ಲ. ಯಾರೋ ಒಬ್ಬರು ತಗೊಂಡು ಹೋಗ್ಯಾರ ಅಂತ ಹೇಳಿದ್ಕ 15,000 ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿರೋದು. ಆ ಥರ ಮಾಡಿದ್ದಾರೆ. ನಾವು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕೇಳಿದ್ರೆ ಸರ್ ಹಾಕಿದ್ದಾರೆ ಅವರು. ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ. ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರ್ತೀವಿ, ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗರು ಉಪ್ಪಡಿ ಎಲ್ಲ ಇರ್ತಾರೆ, ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ. ಅಂಥವೆಲ್ಲ ಇದು ಮಾಡಿ ಸರ್. ಅದಕ್ಕೋಸ್ಕರವಾಗಿ ನಮ್ಮ ಹೊಲದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವು ಮುಂದೆ ಮಾಡ್ತೀವಿ, ನ್ಯಾಯ ಹೋರಾಟ ಮಾಡ್ತೀವಿ. ಏನು ನಿಮ್ಮ ಹೆಸರು? ಮಾರಪ್ಪ ಸರ್. ಯಾವೂರು? ಸೂಲ್ದಳ್ಳಿ. ಯಾವ ಡಿಸ್ಟ್ರಿಕ್ಟ್? ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಈ ಸೂಲ್ದಳ್ಳಿ ಕಂದಾಯ ಗ್ರಾಮದ ಸುಮಾರು ರೈತರು ನಾವೆಲ್ಲ ಬಂದಿದ್ದೀವಿ. ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ. ಇದು ಒಂದು ಕಂಪ್ನಿ, ವಿಂಡ್ ಪವರ್ ಅನ್ನೋ ಕಂಪ್ನಿ. ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದರೆ ಲೈನ್ ಆಗ್ತಾ ಹೋಗ್ತಾಯಿದೆ. ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದಲೆ, ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೆ ಪ್ರತಿಯೊಂದು ರೈತರಿಗೆ
ಅನ್ಯಾಯ ಮಾಡ್ತಾ ಅವ್ರಿಗೆ ಯಾವುದೇ ಒಂದು PO ರೇಟು ಅಥವಾ ROW ರೇಟನ್ನು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡ್ದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದಾರಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಅವರು 15,000 ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ, ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ತಮ್ಮ ಹೆಸರು? ರಮೇಶ್ ಅಂತೇಳಿ ಸೂಲ್ದಾರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತೇಳಿ. ನಮ್ಮದು ಕೂಡ್ಲಿಗಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ. ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದ ಅಲ್ಲಿ ಟೋಟಲಾಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನ್ಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ, ಅವ್ರು ಸರಬರಾಜು ಮಾಡಿಕೊಳಕ್ಕಾರೆ ಕಂಬಗಳು ಹಾಕಿದ್ದಾರೆ. ಕಂಬಗಳು ಹಾಕಕ್ಕಾರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ MD ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂಥವ್ರು ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ PO ರೇಟ್ ಎಷ್ಟಿದೆ, ಕಂಪ್ನಿ ROW ರೇಟ್ ಎಷ್ಟಿದೆ, ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತ ಇದ್ವಿ, ಇಂಥ ಯಾವ ಕಾಂಟ್ರಾಕ್ಟ್ದಾರ ಆಗಲಿ ಕಂಪ್ನಿ MD ಆಗಲಿ ಯಾರು ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ. ರೈತರ ಹತ್ರ ಯಾರೋ ಸೂಲ್ದಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ, ಫಸ್ಟೇ ಇದು ಎಷ್ಟು ರೇಟ್ ಇದೆ, ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ, ಆಮೇಲೆ ಇದು ದುಡ್ಡು PO ರೇಟ್ ಎಷ್ಟಿದೆ, ಆಮೇಲೆ ಲೈನ್ ರೇಟ್ ROW ರೇಟ್ ಎಷ್ಟಿದೆ, ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದ್ವಿ, ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದ್ವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಕಂಪ್ನಿಗೆ ಗುತ್ತಿಗೆದಾರರಾಗಲಿ ಕಂಪ್ನಿ MD ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ. ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ, ಬಂದು ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ. ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದ ನ್ಯಾಯ ಪಡ್ಕೊಂತ. ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ. ಯಾರಿಗೂ ಕಂಪ್ನಿ PO ರೇಟ್ ಕೊಟ್ಟಿಲ್ಲ, ROW ರೇಟ್ ಕೊಟ್ಟಿಲ್ಲ. ಇದು ರೇಟು ಅದು ಎಷ್ಟಿದೆ, ಕಂಪ್ನಿ ROW ರೇಟ್ ಎಷ್ಟಿದೆ, PO ರೇಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ. ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ, ನ್ಯಾಯ ಸಿಗುವವರೆಗೂ ಧರಣಿ ಮಾಡ್ತೀವಿ. ಇಷ್ಟೇಳಿ ಇನ್ನೂ ನಮ್ಮ ರೈತರು ಮಾತಾಡ್ತಾ ಇದ್ದಾರೆ. ಸಿಂಧನೂರಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಪ್ರತಿಭಟನೆ. ಹೌದು, ಸರಿಯಾಗಿ ಕರ್ತವ್ಯ ನಿರ್ವಹಿಸದ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತು ಸಂಚಾಲಕ ಮೌನೇಶ್ ಜಾಲವಾಡಗಿ ಮಾತನಾಡಿ, ಸಿಂಧನೂರು ತಾಲೂಕಿನ ಜವಳಗೇರ, ಸಾಸಲಮರಿ, ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರಾದ ಲಿಂಗಪ್ಪ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೆ, ಕೇಂದ್ರ ಸ್ಥಾನದಲ್ಲಿ ಸರಿಯಾಗಿ ಇರದೆ, ಕರೆ ಮಾಡಿದರೆ ಕರೆಯನ್ನು ಸ್ವೀಕರಿಸದೆ ಉಡಾಫೆ ಉತ್ತರವನ್ನು ನೀಡಿ ಪದೇ ಪದೇ ಕರೆ ಮಾಡಿದರೆ ನಂಬರ್ ಬ್ಲಾಕ್ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಹುತೇಕ ಇವರಿಂದ ಅನಾನುಕೂಲ ಆಗ್ತಾ ಇದೆ. ಯಾಕೆಂದರೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿ ಯುವಜನರು 371 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ 500ರಿಂದ 1,000 ರೂಪಾಯಿ ಹಣವನ್ನು ನಿಗದಿ ಮಾಡಿದ್ದಾರೆ. ಹಣ ಕೊಟ್ಟರೆ ಸಾಕು, ದಾಖಲಾತಿ ಕೊರತೆ ಇದ್ದರೂ ಪ್ರಮಾಣ ಪತ್ರ ನೀಡುತ್ತಾರೆ. ಇಲ್ಲವಾದರೆ ವಿನಾಕಾರಣ ಸಾರ್ವಜನಿಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಅಲೆದಾಡಿಸುತ್ತಾರೆ. ಆದ್ದರಿಂದ ಈ ಕೂಡಲೇ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಇಲ್ಲಿಯವರೆಗೆ ತಾಲೂಕಿನಲ್ಲಿ ವಿತರಿಸಲಾದ ಕಂದಾಯ ಇಲಾಖೆಯ 371 ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಮೇಲೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ತಮ್ಮ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ದುರ್ಗೇಶ ಕಳಮಂಗಿ, ಶರಣಬಸವ, ರವಿಕುಮಾರ್ ಜವಳಗೇರ, ಕವಿತಾ, ಹನುಮಂತ ಬುನ್ನಟ್ಟಿ, ದುರ್ಗೇಶ ರೌಡಕುಂದ,
ಯರ್ರಿಸ್ವಾಮಿ, ಅಪ್ಪುಕುಮಾರ್, ಹನುಮಂತ ಸಾಸಲಾಮರಿ ಮುಂತಾದ ಯುವಕರು ಭಾಗವಹಿಸಿದ್ದರು. ವೆಂಕಟೇಶ ನಾಯಕ, NKS TV4 ನ್ಯೂಸ್, ಸಿಂಧನೂರು. ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಬಡ ಜನರಿಗೆ, ರೈತರಿಗೆ, ದುಡಿಯುವಂಥ ಕೂಲಿ ಮಾಡೋ ಜನರಿಗೆ ಅವ್ರಿಗೆ ಬೇಕಾದಂಥ ಏನು ಹಲವಾರು ಸೌಲಭ್ಯಗಳು, ಏನು ಯೋಜನೆಗಳಿದಾವಲ್ಲ, ಏನು ವಿದ್ಯಾರ್ಥಿ ಜನರಿಗೆ ಇರುವಂಥ ಯೋಜನೆಗಳು, 371 ಯೋಜನೆ ಆಗಿರ್ಬೋದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಯೋಜನೆ ಆಗಿರ್ಬೋದು, ಮತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ, ಮಾಸಾಸನ ಯೋಜನೆಗಳು ಮತ್ತು ರಾಷ್ಟ್ರೀಯ ಭದ್ರತಾ ಯೋಜನೆಗಳು, ಹೀಗೆ ಹಲವಾರು ಯೋಜನೆಗಳನ್ನು ಕಂದಾಯ ಇಲಾಖೆಯಿಂದ ನಾವು ಸಾರ್ವಜನಿಕರು ಪಡಿತಾ ಇದ್ದೀವಿ. ಆ ಯೋಜನೆಗಳನ್ನು ಸಮರ್ಪಕವಾಗಿ ಬಡ ಜನರಿಗೆ, ರೈತರಿಗೆ ಮತ್ತು ವಿದ್ಯಾರ್ಥಿ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಹಾಗಾಗಿ ಆ ಯೋಜನೆಗಳೆಲ್ಲ ವಿದ್ಯಾರ್ಥಿ ಜನರಿಗೆ ಮತ್ತು ಬಡವರಿಗೆ ತಲುಪ್ತಿಲ್ಲ. ಹಾಗಾಗಿ ಬಡ ಜನರು ಇವತ್ತು ಬಡತನದಲ್ಲೇ ಉಳಿಯುವಂಥ ಸಂದರ್ಭ ಮತ್ತು ಪ್ರಸಂಗ ಬಂದಿದೆ. ಹಾಗಾಗಿ ನಾವು ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನಂತಂದರೆ, ನೀವು ಗಮನಿಸಿರ್ಬೋದು, ಈಗಾಗಲೇ ಜೋಳಗೇರಿ VA ಆಗಿರುವಂಥವರು, ಜೋಳಗೇರಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರೋರು ಮತ್ತು ಕಾಲಮಂಗಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಮತ್ತು ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಜನರ ಸಮಸ್ಯೆಗಳನ್ನು ಮತ್ತು ಅವರು ಏನು ಬೇಡಿಕೆಗಳು ಏನಿದಾವಲ್ಲ 371J ಏನು ಮಾಡಬೇಕಂತಂದರೆ ಅರ್ಜಿಯನ್ನು ಹಾಕಿದಾಗ ಆ 371J ಅರ್ಜಿಗೆ ಸಮರ್ಪಕವಾಗಿ ಅದನ್ನು ಅಪ್ರೂವಲ್ ಮಾಡದೇನೆ, ಅದನ್ನು ಅನುಮೋದನೆ ಮಾಡದೇನೆ ವಿದ್ಯಾರ್ಥಿ ಜನರನ್ನ ವಿನಾಕಾರಣ ಅಲೆದಾಡಿಸ್ತಾ ಇದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿ ಜನರು ಸಂಘರ್ಷಕ್ಕೊಳಗಾಗಿದ್ದಾರೆ. ತಮ್ಮ ಶಿಕ್ಷಣಕ್ಕೆ ಇದರಿಂದ ಭಾಳ ಸಮಸ್ಯೆ ಆಗಿದೆ ಮತ್ತು ಉದ್ಯೋಗಕ್ಕೂ ಕೂಡ ಇದೊಂದು ಬಹುದೊಡ್ಡ ಪೆಟ್ಟಾಗಿ ಬಿದ್ದಿದೆ. ಹಾಗಾಗಿ ವಿದ್ಯಾರ್ಥಿ ಜನರು ತಮ್ಮನ್ನು ಅಳಲನ್ನು ತೋಡ್ಕೊಳ್ತಿದ್ದಾರೆ. ಈ ಎಲ್ಲ ಘಟನೆಗೆ ಕಾರಣರಾದಂಥ VAಗಳು, ಕಂದಾಯ ನಿರೀಕ್ಷಕರು, ಇವರೆಲ್ಲರ ಮೇಲೆ ಕಾನೂನು ಕ್ರಮ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಜನರು ಒಕ್ಕೊರಲಿಂದ ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ಬಂಧುಗಳೇ, ಕಂದಾಯ ನಿರೀಕ್ಷಕರು ಏನಿದ್ದಾರೆ, VA ಮೇಲಿರುವಂಥ ಕಂದಾಯ ನಿರೀಕ್ಷಕರು ಕೂಡ ಆ ಹಣಕ್ಕೆ ಬೇಡಿಕೆಯನ್ನು ಇಟ್ಟು ಒಂದು 371 ಮಾಡಬೇಕಂತಂದರೆ 500 ರೂಪಾಯಿ, 1000 ರೂಪಾಯಿ ಕೊಟ್ಟರೆ ಮಾತ್ರ 371 ಮೂವ್ ಆಗ್ತದೆ. ಯಾರು ಅದನ್ನು 500-1000 ರೂಪಾಯಿ ಕೊಡೋದಿಲ್ವೋ ಅಂಥ ಒಂದು ಅರ್ಜಿಗಳನ್ನು ವಿಲೇವಾರಿ ಮಾಡೋದಿಲ್ಲ ಅಂತೇಳಿ ವಿದ್ಯಾರ್ಥಿ ಜನರು ಮತ್ತು ಇನ್ನಿತರ ಜನರು ಕೂಡ ಆರೋಪನ ಮಾಡಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂತಹ ಏನು ಘಟನೆಗಳು, ಇಂತಹ ಏನು ಭ್ರಷ್ಟಾಚಾರ ಇದೇ ರೀತಿ ಮುಂದುವರೆದರೆ ವಿದ್ಯಾರ್ಥಿ ಜನರು ಅಷ್ಟೇ ಅಲ್ಲದೆ ಸಾರ್ವಜನಿಕರು ಇನ್ನಿತರ ಎಲ್ಲರೂ ಕೂಡ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು ಅನಿವಾರ್ಯ ಮತ್ತು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದು ಕೂಡ ಅನಿವಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಅಷ್ಟೇ ಅಲ್ಲ, ಏನು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಂಧನೂರಿನಲ್ಲಿ ಏನು ಇಲ್ಲಿವರೆಗೆ 371J ಫಾರಂಗಳನ್ನು ವಿಲೇವಾರಿ ಮಾಡಿದ್ದಾರೆ, 371J ಅರ್ಜಿಗಳನ್ನು ಇತ್ಯರ್ಥ ಮಾಡಿದ್ದಾರೆ. ಎಲ್ಲ ಅರ್ಜಿಗಳನ್ನು ಶೀಘ್ರವಾಗಿ ತನಿಖೆಗೆ ಒಳಪಡಿಸಬೇಕು. ಮತ್ತು ಈಗ ತಾಲೂಕಿನಿಂದ ಏನು ಲಿಂಗಸೂರು ಸಹಾಯಕ ಆಯುಕ್ತರ ಕಚೇರಿಗೆ ಏನು ಫಾರ್ವರ್ಡ್ ಆಗ್ತವೆ ಅರ್ಜಿಗಳು, ಅಲ್ಲಿ ಕೂಡ ಹಣದ ಆಮಿಷವನ್ನು ಕೇಳ್ತಾ ಇದ್ದಾರೆ, ಹಣಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಂತೇಳಿ ವಿದ್ಯಾರ್ಥಿ ಜನರು ಆರೋಪ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ, ಈ ಕೂಡಲೇ ತಪ್ಪಿತಸ್ಥ ಏನು ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ ಮತ್ತು ಕಂದಾಯ ನಿರೀಕ್ಷಕರಿದ್ದಾರೆ ಅವರೆಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಮುಂದಿನ ದಿನಮಾನದಲ್ಲಿ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಜನರಿಗೆ ಅನ್ಯಾಯ ಆಗದಂತೆ ಅವರ ಸಮಯದ ಏನು ಮಿತಿ ಇದೆ ಆ ಲಿಮಿಟೆಡ್ ಪೀರಿಯಡ್ನಲ್ಲಿ ಎಲ್ಲ ಅರ್ಜಿಗಳನ್ನು ಇತ್ಯರ್ಥ ಮಾಡಿಕೊಡಬೇಕು, ವಿದ್ಯಾರ್ಥಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದೆ ಹೋದರೆ ಸಿಂಧನೂರಿನಲ್ಲಿ ಪೂರ್ವ ಬಾಲ್ಯ ಪಾಲನಾ ಮತ್ತು ಶಿಕ್ಷಣ ಕೊಠಡಿ ಉದ್ಘಾಟನೆ ಸಮಾರಂಭ ನಡೆಯಿತು. ಪೂರ್ವ ಬಾಲ್ಯ ಪಾಲನಾ ಮತ್ತು ಶಿಕ್ಷಣ ಕೊಠಡಿ ಉದ್ಘಾಟನೆ ಸಮಾರಂಭ. ಹೌದು, ಸಿಂಧನೂರು ತಾಲೂಕಿನ ಉನ್ನತೀಕರಿಸಿದ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ದಿದ್ದಗಿಯಲ್ಲಿ ಇಂದು ಶಾಲೆಯ ಪೂರ್ವ ಬಾಲ್ಯ ಪಾಲನಾ ಮತ್ತು ಶಿಕ್ಷಣ ಕೊಠಡಿ ಮತ್ತು ದಿದ್ದಗಿ ಗ್ರಾಮದ ದಾನಿಗಳು ನೀಡಿದ 20 ಟೇಬಲ್ ಮತ್ತು 50 ಕುರ್ಚಿಗಳನ್ನು ರಾಯಚೂರು ಸುದ್ದಿವೆಂಬ ಸಂಪರ್ಕಿತರಾದ DH ಕಂಪನಿಯವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರು, SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕಿಯರು, ಮಕ್ಕಳು ಉಪಸ್ಥಿತರಿದ್ದರು. ಮಾತೇಶ್ ತೆನಿಗೆ, NKS TV4 ನ್ಯೂಸ್ ಬ್ಯೂರೋ, ಮಾನ್ವಿ.
ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿದ ಕೆಆರ್ಪುರ ಕಂದಾಯ ಅಧಿಕಾರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅತಿ ಹೆಚ್ಚು ತೆರಿಗೆ ಸಂಗ್ರಹ ಕೆಆರ್ಪುರ ಕಂದಾಯ ಅಧಿಕಾರಿಗಳಿಗೆ ಸನ್ಮಾನ. ಮಹದೇವಪುರ ಬಿಬಿಎಂಪಿ ವಲಯದ ವ್ಯಾಪ್ತಿಯಲ್ಲಿ ಒಂದು ಬಾರಿ ಪರಿಹಾರ ಯೋಜನೆ ಅಡಿ ಸುಮಾರು 818 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸಂಗ್ರಹಿಸಲಾಗಿದ್ದು, ಕೆಆರ್ಪುರ ಬಿಬಿಎಂಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಹದೇವಪುರ ವಲಯದ ವ್ಯಾಪ್ತಿಗೆ ಒಳಪಡುವ ಕೆಆರ್ಪುರ ಕಂದಾಯ ಅಧಿಕಾರಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಬಿಬಿಎಂಪಿ ಅಧಿಕಾರಿಗಳಿಗೆ ಮಹದೇವಪುರ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ದಾಕ್ಷಾಯಿಣಿ ಅಭಿನಂದಿಸಿದರು. ಮಹದೇವಪುರ ಬಿಬಿಎಂಪಿ ವಲಯದ ವ್ಯಾಪ್ತಿಯಲ್ಲಿ 6 ಬಿಬಿಎಂಪಿ ಕಂದಾಯ ವಿಭಾಗಗಳಿದ್ದು, ಅದರಲ್ಲಿ ಕೆಆರ್ಪುರ ಕಂದಾಯ ಉಪವಿಭಾಗ ಪ್ರಥಮ ಸ್ಥಾನ, 2ನೇ ಸ್ಥಾನದಲ್ಲಿ ಮಾರತಹಳ್ಳಿ ಉಪವಿಭಾಗ, 3ನೇ ಸ್ಥಾನದಲ್ಲಿ ಎಚ್ಎಎಲ್ ಉಪವಿಭಾಗಗಳು ಅತಿ ಹೆಚ್ಚು ಒಂದೇ ಬಾರಿ ಪರಿಹಾರ ಯೋಜನೆಯಲ್ಲಿ ತೆರಿಗೆ ಸಂಗ್ರಹಿಸಲಾಗಿದೆ. ಬಹಳ ವರ್ಷಗಳಿಂದ ತೆರಿಗೆ ಉಳಿಸಿಕೊಂಡಿದ್ದ ಐಟಿಐ ಲಿಮಿಟೆಡ್ ಸಂಸ್ಥೆ ಒಂದು ಬಾರಿ ಪರಿಹಾರ ಯೋಜನೆ ಅಡಿ ಸುಮಾರು 27 ಕೋಟಿ ರೂಪಾಯಿ ತೆರಿಗೆ ಪಾವತಿಸುವ ಮೂಲಕ ಅನುಕೂಲ ಪಡೆದುಕೊಂಡಿದೆ. ಉಪಮುಖ್ಯಮಂತ್ರಿ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಆಸ್ತಿ ತೆರಿಗೆ ಸುಸ್ತಿದಾರರಿಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜಾರಿ ತಂದಿರುವ ಒಂದು ಬಾರಿ ಪರಿಹಾರ ಯೋಜನೆಯನ್ನ ಸೆಪ್ಟೆಂಬರ್ ವರೆಗೆ ವಿಸ್ತರಣೆ ಮಾಡಿದ್ದಾರೆ. ಸಾರ್ವಜನಿಕ ಉದ್ಯಮಗಳು, ಸಂಸ್ಥೆಗಳು, ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕಂದಾಯ ಅಧಿಕಾರಿಗಳು ಸಲಹೆ ನೀಡಿದರು. ಕೆಆರ್ಪುರ ಉಪವಿಭಾಗದ ಕಂದಾಯ ಅಧಿಕಾರಿ ನಾರಾಯಣ ಸ್ವಾಮಿ, ಆನಂದ ನಾಗರಾಜ್, ಪ್ರತಿಭಾ ಉಪಸ್ಥಿತರಿದ್ದರು. ಏನು ಸಹ ಕಂದಾಯ ಅಧಿಕಾರಿ ಅವರ ಮಾರ್ಗದರ್ಶನದಿಂದ ಎಲ್ಲ ಕಡೆಯಿಂದ ಮೇಡಮ್ ಹೆಚ್ಚಿಗೆ ವಸೂಲಾಗಿ ಯಾವ ಡಿಪಾರ್ಟ್ಮೆಂಟ್ ಜಾಸ್ತಿ ಇದ್ದಾರೆ, ಹೆಚ್ಚಿಗೆ CR ರಿಪೋರ್ಟ್ಗಳು ಯಾವ ಇದ್ದಾವೆ ಹೆಚ್ಚಿಗೆ ಒತ್ತುಕೊಂಡು ಮೇಡಮ್ ಇದು ಅಧ್ಯಕ್ಷತೆಯಿಂದ ತುಂಬ ಹೆಚ್ಚಿಗೆ ವಸೂಲು ಪರ್ಸೆಂಟೇಜ್ ಆಗಿರೋದ್ರಿಂದ ನಮ್ಮ ಸಬ್ ಡಿವಿಷನ್ನಿಂದ ಕೆಆರ್ಪುರ ಸಬ್ ಡಿವಿಷನ್ ಮೇಡಮ್ಗೆ ಸ್ವಾಗತವನ್ನು ಕೋರ್ತೀವಿ. ಆಲ್ಮೋಸ್ಟ್ 300% ಟ್ಯಾಕ್ಸ್. ಲಾಸ್ಟ್ ಇಯರು ಇದೇ ಟೈಮಲ್ಲಿ ಜುಲೈ 31ಕ್ಕೆ 27 ಕೋಟಿ ಕಲೆಕ್ಷನ್ ಇತ್ತು. ಅದೇ ಹೈಯೆಸ್ಟು. ಅದ್ರ ಹಿಂದಿನ ಇಯರ್ ಇನ್ನೂ ಕಡಿಮೆ ಇತ್ತು. ಈ ವರ್ಷ ನಾವು 81 ಕೋಟಿ ಕಲೆಕ್ಟ್ ಮಾಡೋ ಮುಖಾಂತರ ಆಲ್ಮೋಸ್ಟ್ 300% ಜಾಸ್ತಿ ಅಚೀವ್ ಮಾಡಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ಇಲ್ಲಿ ಒಬ್ಬರದು ಅಂತಲ್ಲ, ಪ್ರತಿಯೊಬ್ಬರು ಸಹಕಾರ ನೀಡಿದ್ದೀರಿ. ಎಲ್ಲ ಯಾವ ರೀತಿ ಕೆಲಸ ಮಾಡಿದ್ದೀರಿ ಅಂತ ನಮಗೆ ಗೊತ್ತಿದೆ. ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಮೇಡಮ್ಮು ಇದರಲ್ಲಿ ಈ ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಕೆಲವೊಂದು ಕೇಸ್ಗಳಲ್ಲಿ ಅದು ಸಾಲ್ವ್ ಮಾಡಬೇಕಂತಂದರೆ ಸಪೋರ್ಟ್ ಕೊಟ್ಟಿದ್ದಾರೆ, ಹಿಂದೆ ನಿಂತು ಗೈಡ್ ಮಾಡಿದ್ದಾರೆ ನಮಗೆ, ಮತ್ತು ಕೆಲವೊಂದು ಕೇಸ್ಗಳನ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಕಾರಣದಿಂದ ನಾವು ಈ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ಅಚೀವ್ಮೆಂಟ್ನ ಎಲ್ಲರೂ ಸಂತೋಷವಾಗಿ ಒಂದು ಸೆಲೆಬ್ರೇಟ್ ಮಾಡಿ ಇದು ಒಂದು ಮಾರ್ಗದರ್ಶನ ಆಗಬೇಕು. ಮುಂದೆ ನಾವು ಈ ಸಂದರ್ಭದಲ್ಲಿ ಇರಬೇಕು. ನಾವು ಯಾವತ್ತೂ ಯಾರ ಕೈಲೂ ಬಯಸ್ಕೊಳ್ಳೋ ರೀತಿ ಇರಬಾರ್ದು. ಹೈಯರ್ ಆಫೀಸರ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಯಾರ ಹತ್ರ ನಾವು ಒಂದು ಮಾತು ಕೇಳೋ ಥರ ಇರಬಾರ್ದು. ನಮ್ಮ ಕೆಲಸನ, ನಮ್ಮ ಸಾಧನೆನ ಪ್ರಶಂಸೆ ಮಾಡೋ ಥರ ನಾವು ಕೆಲಸ ಮಾಡಬೇಕು. ಇದು ನಿಮಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತೇಳಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಅರ್ಥ ಬರ್ತಾ ಇದೆ. ಸೊ ಮುಂದೆನೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ದಯಮಾಡಿ ತಮ್ಮ ಕೆಲಸದಲ್ಲಿ ಇದನ್ನು ಅಳವಡಿಸ್ಕೊಂಡು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಕೇಳ್ತೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ಅಂತಂದರೆ, ನಾವಿಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತ ನಾವು ಹೇಳ್ಕೊತಾ ಇದೀವಲ್ಲ, ಇದ್ರ ಜೊತೆಗೆ ಪಬ್ಲಿಕ್ ಸಹಕಾರನೂ ನಮಗೆ ತುಂಬ ಇದೆ. ಕೆಆರ್ಪುರದಲ್ಲಿ ನಾನು ನೋಡಿದಂಗೆ ಪಬ್ಲಿಕ್ಕು ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮುಂದೆ ಬಂದಿದ್ದಾರೆ, ಕಟ್ಟಿದ್ದಾರೆ. ನಮ್ಮ ಕೆಲಸಕ್ಕೆ ಒಂದು ರೆಕಗ್ನಿಷನ್ ಸಿಗಬೇಕು ಅಂತ ಅಂದರೆ ಅದನ್ನು ಪಬ್ಲಿಕ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಅವರ ಇಬ್ಬರು ಪ್ರಯತ್ನದಿಂದ ಇದೊಂದು ಸಾಧನೆ ಆಗಿದೆ ಅಂತ ನಾನು ಎಲ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗ್ಯಾರಂಟಿಗಾಗಿ ಹಣ ಸರಿದೂಗಿಸಲು ಪರದಾಟ. ಗೃಹಲಕ್ಷ್ಮಿಯರಿಗೆ ಹಣ ಕೊಡಲು ಸರ್ಕಾರದಲ್ಲಿ ಹಣ ಇಲ್ವಾ? ಗ್ಯಾರಂಟಿಗಾಗಿ ಹಣ ಸರಿದೂಗಿಸಲು ಪರದಾಟ. ಗೃಹಲಕ್ಷ್ಮಿಯರಿಗೆ ಹಣ ಕೊಡಲು ಸರ್ಕಾರದಲ್ಲಿ ಹಣ ಇಲ್ಲವಾ? ಜೂನ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ವಿತರಣೆ ಬಂದ್. ಜೂನ್ನಲ್ಲಿ ಯಾವ ಫಲಾನುಭವಿಗೂ ಹಣ ಸಿಕ್ಕಿಲ್ಲ. ಮೇ ನಂತರ ಹಣ ಕೊಡಲು ಇಲಾಖೆ ಬಳಿ ಹಣ ಇಲ್ಲ. ಕೈಕಟ್ಟಿ ಕುಳಿತ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೂಡಲೇ ತ್ರೈಮಾಸಿಕ ಅನ್ನದಾನ ಬಿಡುಗಡೆ. ಸಿಎಂಗೆ ಮನವಿ. ಜೂನ್, ಜುಲೈ, ಆಗಸ್ಟ್ ಅನುದಾನ ಬಿಡುಗಡೆ ಇಲಾಖೆ. ತಿಂಗಳ ಮುಗಿದ್ರೂ ಸರ್ಕಾರ ಬಾರದ ಹಣ. NKS TV4 ನ್ಯೂಸ್ ಮಾತ್ರ ಪ್ರಸಾರ ಮಾಡಿ ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ ಇಂದ ಆಧಾರ್ ಕಾರ್ಡ್ ಸರಿ ಇಲ್ಲ, 3 ತಿಂಗಳಿನಿಂದ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು.
ಗೊತ್ತಿಲ್ಲ ಪೋಷಕ ಮಾಡ್ತಿದ್ರಿ ಎಷ್ಟು ದಿನ ಬರ್ತಾಯಿಲ್ಲ ಈಗ ಹೆಬ್ಬಾಳ್ಕರ್ ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವರಲಕ್ಷ್ಮಿ 4,000 ರೂಪಾಯಿ ಹಾಕ್ತೀವಿ ಅಂತ ಹೇಳ್ತಾರೆ, ಹಾಕಿದ್ದಾರೆ ಹಿಂಗೆ ಯಾವ್ದು ನಿಮ್ಮದು? ಚಿತ್ರದುರ್ಗನ ಹೆಸರು? ಸರಿ ಅಮ್ಮ ಹೇಗೆ ಬರ್ತಾಯಿಲ್ಲ? ಅಲ್ಲ ಏನಂತಾರೆ ಹೇಳಿ, ಎಷ್ಟು ದಿನ ಬರ್ತಾಯಿಲ್ಲ? ಕರೆಂಟ್ ಬಿಲ್ ಎಷ್ಟು ಬರುತ್ತೆ? ಕರೆಂಟ್ ಬಿಲ್ ಎಷ್ಟು ಬರ್ತದೆ? ಹಾಂ ಬಂದಿಲ್ವಾ? ಯಾವಾಗಿಂದ ಬಂದಿಲ್ಲ? ಏನಂತಾರೆ? ಏನು ಯಾರು ರೆಸ್ಪಾಂಡೇ ಮಾಡಲ್ಲ, ಯಾರು ಏನು ರೆಸ್ಪಾಂಡ್ ಮಾಡಲ್ಲ. ನಿಮಗೆ ಎಷ್ಟು ಬಂದಿದೆ? ನಮಗೂ ಬಂದಿಲ್ಲ. ಏನಂತಾರೆ ಕೇಳಿದ್ರೆ? ಅದೇ ಯಾರು ಕೇಳಿದ್ರೆ ಏನು ರೆಸ್ಪಾಂಡೇ ಕೊಡ್ತಿಲ್ವಲ್ಲ. ಕರೆಂಟ್ ಬಿಲ್ ಎಷ್ಟು ಬಂದಿದೆ? ಕರೆಂಟ್ ಬಿಲ್ ಎಷ್ಟು ಬರುತ್ತೆ? ಕರೆಂಟ್ ಬಿಲ್ ಬರ್ತಿದೆ 200. ಗೃಹಲಕ್ಷ್ಮಿ ಬಂದಿಲ್ವಾ? ಬಂದಿಲ್ಲ. ಎಲ್ಲ ಕೆಲವರು ಬಂದಿದೆ ಅಂತ ಹೇಳ್ತಾರೆ, ಬಂದಿಲ್ಲ ಅಂತಾರೆ. ಇಲ್ಲ, ಬರೋರು ಬಂದಿದೆ, ಬರ್ದಿರೋರು ಬಂದಿಲ್ಲ. ಸುಮ್ಮನೆ ಓಟ್ ಹಾಕೋ ಟೈಮಲ್ಲಿ ನಾವು ಕೊಡ್ತೀವಿ ಮಾಡ್ತೀವಿ ಅಂತಾರೆ, ಆಮೇಲೆ ಓಟ್ ಹಾಕೋ ಮೇಲೆ ಏನು ಕೇರ್ಲೆಸ್ ಮಾಡ್ತಾರೆ ಎಲ್ಲ ಅಷ್ಟೇ. ನಿಮ್ಮ ಹೆಸರು? ಶ್ವೇತಾ. ನೀವು ಹೇಳ್ಬೇಕು ನನಗೆ. ನಾವು ಮಾಡ್ತೀವಿ, ನಮ್ಮ ಅತ್ತಿಗೆ ಮಾಡ್ತಿದ್ದೀವಿ. ಎಷ್ಟು ಬರ್ತಾಯಿತ್ತು? ಕರೆಂಟ್ ಬಿಲ್ ಎಷ್ಟು ಬರುತ್ತೆ? ಎಷ್ಟು ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ? ಏನಂತಾರೆ ಕೇಳಿದ್ರೆ? ನಿಮ್ಮ ಹೆಸರು? ಯಾವರು? ನಾಯಕನಹಟ್ಟಿ ಪಟ್ಟಣದ ಅಂಗನವಾಡಿ ಎಫ್ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಗನವಾಡಿ ಎಫ್ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಲೂಕು ಆಶಾ ಮೇಲ್ವಿಚಾರಕರಾದ ಯಲ್ಲರಶ್ಮಿ, ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ತಾಯಿಯ ಎದೆ ಹಾಲು ಸಹಕಾರಿ ಎಂದು ಚಳ್ಳಕೆರೆ ತಾಲೂಕು ಆಶಾ ಮೇಲ್ವಿಚಾರಕರಾದ ಯಲ್ಲರಶ್ಮಿ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ 7ನೇ ವಾರ್ಡ್ನ ಅಂಗನವಾಡಿ ಎಫ್ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮ ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿ, ಮಗು ಜನಿಸಿದ 1 ಗಂಟೆಯ ಒಳಗಾಗಿ ಎದೆ ಹಾಲು ಉಣಿಸಿದ್ದಲ್ಲಿ ಶಿಶು ಮರಣದ ಪ್ರಮಾಣವನ್ನು 20% ತಗ್ಗಿಸಬಹುದು. ತಾಯಿ ಮತ್ತು ಮಗುವಿನ ಮಧ್ಯದ ಬಾಂಧವ್ಯ ಬಲಗೊಳ್ಳಲು ಸಹಕಾರಿಯಾಗಿದೆ. ಗರ್ಭಿಣಿ ಬಾಣಂತಿಯರಿಗೆ ಮಾಹಿತಿಯನ್ನ ನೀಡಿದರು. ಇದೇ ವೇಳೆ ನೆಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಸಂರಕ್ಷಣಾಧಿಕಾರಿ ಸುಕನ್ಯಾ ಮಾತನಾಡಿದರು. ತಮ್ಮ ಮಗುವಿಗೆ ಕನಿಷ್ಠ 1 ವರ್ಷಕ್ಕೂ ಹೆಚ್ಚು ಕಾಲ ಸ್ತನಪಾನ ಮಾಡಿಸುವ ತಾಯಂದಿರು ಸ್ತನ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾಗುವುದಿಲ್ಲ. ಅದಕ್ಕೆಂದೇ ಸ್ತನಪಾನಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಪ್ರತಿ ತಾಯಿಗೂ ಸಲಹೆಯನ್ನ ನೀಡಿದರು. ಇನ್ನು ಇದೇ ವೇಳೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಲಾಯಿತು. ಸುರೇಶ್ ಬೆಳಗೆರೆ, NKS TV4 ನ್ಯೂಸ್, ಚಿತ್ರದುರ್ಗ. ಆಕೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಸಕ್ತಿ ಮಗುವಿನ ಕಡೆ ಮಾತ್ರ ಇರಬೇಕು, ಬೇರೆ ಕಡೆಗೆ ನಾವು ಯಾವುದೇ ಕಾರಣಕ್ಕೂ ಗಮನ ಹರಿಸುವ ಹಾಗಿಲ್ಲ. 2 ಕೈಗಳಿಂದ ಮಗುವನ್ನ ನಾವು ಹಿಡ್ಕೊಂಡಿರ್ಬೇಕು, ಆಧಾರವಾಗಿ ಇಟ್ಕೋಬೇಕು. ಒಂದು ಕೈ ಕುಕ್ಕಿ ಹಿಂಭಾಗ, ಅಲ್ಲಿಂದ ಬೆನ್ನಿಗೆ ಸಪೋರ್ಟಿವ್ ಆಗಿರ್ಬೇಕು, ಇನ್ನೊಂದು ಕೈ ಎದೆಗೆ ಸಂಪೂರ್ಣ ಸಪೋರ್ಟ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ಮಗುವಿನ ದೇಹ ಅಲ್ವಾ, ತಾಯಿಯ ದೇಹಕ್ಕೆ ತಾಕಿರ್ಬೇಕು. ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ತಾಯಿಯಿಂದ ಎದೆ ಹಾಲಷ್ಟು ಸಿಗಲ್ಲ, ತನ್ನ ದೇಹದ ಉಷ್ಣಾಂಶ ಮಗುವು ಕೂಡ ಪ್ರಸಾರ ಆಗುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮಗು ತೂಕವನ್ನು ಕಳ್ಕೊಳ್ಳಲ್ಲ, ಮತ್ತೆ ಬೇರೆ ರೀತಿ ಸೋಂಕು ಕೂಡ ಮಗುಗೆ ತಗಲಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಭಂಗಿಯನ್ನ ನಮ್ಮ ಆಶಾ ಕಾರ್ಯಕರ್ತರಾಗ್ಲಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗ್ಲಿ, ಅಥವಾ ನಮ್ಮ ಸುರಕ್ಷಣಾಧಿಕಾರಿಗಳಾಗ್ಲಿ, ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೇ ಆಗಲಿ, ಫೀಲ್ಡ್ ವಿಸಿಟ್ಗೆ ಹೋದಾಗ ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿ ಬಾಣಂತಿ ಭೇಟಿಗಳಲ್ಲಿ ಈ ವಿಚಾರಗಳನ್ನ ತಿಳಿಸಲೇಬೇಕು. ಈ ಭಂಗಿ ಮತ್ತೆ ಹೊಂದಾಣಿಕೆಯಲ್ಲಿ ಮಿಸ್ಟೇಕ್ಸ್ ಇದ್ರೆ ಮಗು ಎದೆ ಹಾಲನ್ನ ಕರೆಕ್ಟ್ ಆಗಿ ಕುಡಿಯೋದಿಲ್ಲ. ನಿಮ್ಗೆಲ್ಲ ಅನುಭವ ಆಗಿದೆಯಲ್ಲ? ಆಗಿಲ್ವ ಅನುಭವ? ನಮ್ಮ ಆಶಾ ಕಾರ್ಯಕರ್ತರು ತಿಳಿಸಲ್ವಾ? ಬಾಣಂತಿ ಭೇಟಿಗೆ ಬಂದಾಗ ಇದೆಲ್ಲ ತಿಳಿಸಲ್ಲ. ಆಮೇಲೆ ನಾವು ಎಲ್ಲಿ ಎದೆ ಹಾಲು ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೋಬೇಕು ಅಷ್ಟು. ಯಾಕೆ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ರಿ, ಮಗುಗೆ ಎದೆ ಹಾಲು ಕುಡಿಸ್ಬೇಕಮ್ಮ, ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಮಗು ಜನಿಸಿದ 1 ಗಂಟೆ ಒಳಗಡೆ ಎದೆ ಹಾಲನ್ನ ನಾವು ಪ್ರಾರಂಭ ಮಾಡಲೇಬೇಕು. ಅದೇ ಇರೋದು. ಮಗುಗೇನಾದ್ರೂ ಕಂಡೀಷನ್ ಸರಿ ಇಲ್ಲದೆ ಇದ್ದಾಗ ಅಥವಾ ತಾಯಿಗೆ ಏನಾದ್ರೂ ಸಮಸ್ಯೆ ಆದಾಗ ಮಾತ್ರ ಚೂರು ಲೇಟ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಜನಿಸಿದ 1 ಗಂಟೆ ಒಳಗಡೆ, ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ಮೊದಲ ಹಾಲನ್ನ ಮಗುಗೆ ನಾವು ಕೊಡಲೇಬೇಕು. ಇದರಿಂದ ಒಂದು ಪ್ರಯೋಜನ ಏನಪ್ಪ ಆ ತಾಯಿಗೆ ಅಂತ ಹೇಳಿದ್ರೆ, ಗರ್ಭಕೋಶ ಬೇಗ ಸಂಕುಚಿತ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ದೇಹದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ರಕ್ತಸ್ರಾವ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ. ನೋಡಿ, ಒಂದು ಎದೆ ಹಾಲಲ್ಲಿ ಇಷ್ಟೆಲ್ಲ ಮಹತ್ವ ಇರೋದು ಗೊತ್ತಾ ನಿಮಗೆ? ಆಮೇಲೆ ಬೇಗನೆ ಬಾಂಡಿಂಗ್ ಬೆಳೆಯುತ್ತೆ. ಯಾರಿಗೆ? ಮಗುಗೂ ಮತ್ತೆ ತಾಯಿಗೂ ಬೇಗನೆ ಬಾಂಡಿಂಗ್ ಬೆಳೆಯುತ್ತೆ. ಆಮೇಲೆ ಮೊಟ್ಟ ಮೊದಲ ಗಿಣ್ಣು ಹಾಲು ಅಂತ ಕರಿತೀವಲ್ಲ, ಆ ಗಿಣ್ಣು ಹಾಲು ಕೂಡ ಮಗುಗೆ ಬೇಗನೆ ದಕ್ಕುತ್ತೆ. ಆ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಅದನ್ನ. ಆ ಗಿಣ್ಣು ಒಂದು ಹನಿ ಹಾಲನ್ನ ನಾವು ಕೊಡೋದ್ರಿಂದ ಮಗುವಿನಲ್ಲಿ ಏರಳವಾಗಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿ ಬೆಳೆಯೋದ್ರ ಜೊತೆಗೆ ಮಗುಗೆ ಯಾವುದೇ ಸೋಂಕು ತಗಲಲ್ಲ. ನೀವು ಕೇಳಿರ್ಬಹುದು ಅಥವಾ ನೋಡಿರ್ಬಹುದು ಅಥವಾ ನೀವು ಮಾಡಿರಬಹುದು, ನಿಮಗೂ ಅನುಭವ ಆಗಿದೆ.
ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥ ಹಾಲನ್ನ ಕರೆದ್ಬಿಟ್ಟು ಹಳೆ ಕಾಲದಲ್ಲಿ ಗೋಡೆ ಉಗ್ಗೋರು ಕುಡಿಸ್ತಿರ್ಲಿಲ್ಲ ಮಗುಗೆ, ವಾಂತಿ ಆಗುತ್ತೆ, ಜೀರ್ಣ ಆಗಲ್ಲ ಅಂತ. ಗೊತ್ತಿದ್ದೀರಮ್ಮ? ಕೇಳ್ಪಟ್ಟಿದ್ದೀರಾ ಹೋಗ್ಲಿ? ಅಥವಾ ನಿಮಗೆ ಅನುಭವಕ್ಕಿದೆಯಾ? ಮಾತಾಡ್ಬೇಕು ನೀವೆಲ್ಲ ಗರ್ಭಿಣಿಯವರು. ಕೇಳ್ಪಟ್ಟಿದ್ದೀರಾ ಹೋಗ್ಲಿ? ಅಥವಾ ಎಲ್ಲಾದ್ರೂ ನೋಡಿದ್ದೀರಾ? ಚಳ್ಳಕೆರೆಯಲ್ಲಿ ಹೊಲಕ್ಕೆ ದಾರಿ ಕಾಣದೆ ರೈತರು ಕಂಗಾಲಾಗಿದ್ದಾರೆ. ಹೊಲಕ್ಕೆ ದಾರಿ ಕಾಣದ ರೈತರು ಕಂಗಾಲು. ಯಾವುದಯ್ಯ ದಾರಿ? ಹೌದು, ರೈತರ ಜಮೀನುಗಳಿಗೆ ತೆರಳಲು ಸಮರ್ಪಕ ದಾರಿ ಇಲ್ಲದೆ ಇರಲಿಲ್ಲ. ರೈತರು ದಾರಿ ಬಿಡಿಸಿಕೊಡುವಂತೆ ಕಂದಾಯ ಇಲಾಖೆಗೆ ಅಲೆದಾಡಿದ್ರು ದಾರಿ ಭಾಗ್ಯ ಅಂತಾಗಿದೆ. ಚಳ್ಳಕೆರೆ ತಾಲೂಕಿನ ರೇಟ್ಹಳ್ಳಿ ಗ್ರಾಮದ ಎಂ ಶಶಿಕಲಾ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಸಂಖ್ಯೆ 98ರಲ್ಲಿ 12 ಎಕರೆ ಜಮೀನು ಹಾಗೂ SC/ST ಸಮುದಾಯಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ರಿಜಿಸ್ಟರ್ ಸಂಖ್ಯೆ 112ರಲ್ಲಿ 20 ಎಕರೆ ಭೂಮಿಯನ್ನು ಭೂ ಒಡೆತನದ ಯೋಜನೆಯಲ್ಲಿ ಸರ್ಕಾರ ನೀಡಿದ ಭೂಮಿಗೆ ಹೋಗಲು ಸುಮಾರು 63 ವರ್ಷಗಳಿಂದ ರೂಢಿಗತ ದಾರಿಯಲ್ಲಿ ಗಾಡಿ, ಟ್ರ್ಯಾಕ್ಟರ್ ಮೂಲಕ ರೈತರು ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಈಗ ಬೇರೆಯವರ ರಿಜಿಸ್ಟರ್ ಸಂಖ್ಯೆ 95/6ರ ಜಮೀನು ಖರೀದಿ ಮಾಡಿಕೊಂಡು ಪೂರ್ವಜರ ಕಾಲದಿಂದಲೂ ಓಡಾಡಿಕೊಂಡು ಬಂದಿದ್ದ ರೂಢಿಗತ ದಾರಿಗೆ ತಂತಿ ಮೇಲೆ ಹಾಕಿ ಮಾಡಿದ್ದಾರೆ. ಬಂದ್ ಮಾಡಲಾಗಿದ್ದು ಎಂ ಶಶಿಕಲಾ ಹಾಗೂ SC/ST ಸಮುದಾಯಗಳ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಫಲವತ್ತಾದ ಭೂಮಿ ಇದ್ದರೂ ಬಿತ್ತನೆ ಮಾಡದೆ ಪಾಳು ಬಿಡುವಂತಾಗಿದ್ದು, ಈ ದಾರಿ ಬಿಡಿಸಿಕೊಡಿ ಎಂದು ಜನಸ್ಪಂದನ ಸಭೆ ಹಾಗೂ ತಾಲೂಕು ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ನೀಡಿದರೂ ಸಹ ದಾರಿ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ತಮ್ಮ ಜಮೀನುಗಳಿಗೆ ಹೋಗಲು ಸಮರ್ಪಕವಾದ ವಹಿವಾಟು ದಾರಿ ಇರದೆ ಇರುವುದರಿಂದ ಸಾಕಷ್ಟು ಸಂಖ್ಯೆಯ ರೈತರು ಸ್ವಂತ ಜಮೀನಿತರು ಕೃಷಿ ಚಟುವಟಿಕೆಯಲ್ಲಿ ಉತ್ಸುಕತೆ ತೋರುತ್ತಿಲ್ಲ. ದಾರಿ ವಿಷಯವಾಗಿ ರೈತರ ಮಧ್ಯೆ ದ್ವೇಷದ ವಾತಾವರಣ ಉಂಟಾಗಿ ಒಡೆದಾಟ ಬಡದಾಟಗಳು ನಡೆಯುತ್ತಿವೆ. ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ರೈತರು ಎದುರಿಸುತ್ತಿರುವ ದಾರಿ ಸಮಸ್ಯೆ ಇತ್ಯರ್ಥಪಡಿಸಬೇಕು. ರೈತರ ಜಮೀನಿಗೆ ತೆರಳುವ ದಾರಿಗೆ ಅನ್ಯ ಭೂ ಮಾಲೀಕರು ಇನ್ನು ಮುಂದೆ ಅಡ್ಡಿಪಡಿಸುವಂತಿಲ್ಲ. ರಾಜ್ಯ ಸರ್ಕಾರ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಆದರೂ ಸಹ ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತು ನೀಡದ ಕೆಲವರು ಮುಚ್ಚಿರುವ ರೂಢಿಗತ ದಾರಿಯನ್ನ ಬಿಡುತ್ತಿಲ್ಲ. ಸರ್ಕಾರ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ವಜರ ಕಾಲದಿಂದ ಮುಚ್ಚಿರುವ ರೂಢಿಗತ ದಾರಿಯನ್ನ ತೆರವುಗೊಳಿಸುವರೆ ಕಾದು ನೋಡುತ್ತಿದ್ದಾರೆ. ಮೌನೇಶ್ ಆಚಾರ್ಯ, NS24 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಯಾದಗಿರಿಯಲ್ಲಿ ಈಜಾಡಲು ಹೋಗಿ ಯುವಕ ಕಾಲುವೆ ನೀರು ಪಾಲಾದಂತ ಘಟನೆ ನಡೆದಿದೆ. ಈಜಾಡಲು ಹೋಗಿ ಯುವಕ ಕಾಲುವೆಯಲ್ಲಿ ನೀರು ಪಾಲಾಗಿದ್ದಾನೆ. ನಾರಾಯಣಪುರ ಬಲದಂಡೆಯ ದೊಡ್ಡ ಕಾಲುವೆಯಲ್ಲಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾನೆ. ತೇಜಸ್ ಎಂಬ 24 ವರ್ಷದ ಯುವಕ ಕಾಲುವೆಗೆ ಕೊಚ್ಚಿ ಹೋಗಿದ್ದಾನೆ. ಲಿಂಗಸೂರು ತಾಲೂಕಿನ ಬೆಂಡೋಣ ಗ್ರಾಮದ ನಿವಾಸಿ ತೇಜ ಮಾಜಿ ಸೈನಿಕರೋರ್ವ ಪುತ್ರನಾಗಿದ್ದಾನೆ. ಮಂಗಳವಾರ ಸಂಜೆ ಕಾಲುವೆಗೆ ಕೊಚ್ಚಿ ಹೋದರೂ ಇನ್ನೂ ತೇಜನ ಮೃತದೇಹ ಸಿಕ್ಕಿಲ್ಲ. ತಂದೆ ಯಲ್ಲಪ್ಪ, ತಾಯಿ ಅನುಶ್ರೀಯವರ 2ನೇ ಮಗನಾಗಿದ್ದರು. ಸ್ನೇಹಿತರು ಮತ್ತು ಕುಟುಂಬಸ್ಥರು ಶೋಧ ಕಾರ್ಯ ಚುರುಕಾಗಿದ್ದಾರೆ. ಕ್ಯಾಮರಾಮನ್ ಲಾಲಸಿಂಗ್ ಜೊತೆ ಶಿವು ರಾಠೋಡ್, NS24 ನ್ಯೂಸ್ ಬ್ಯೂರೋ, ಯಾದಗಿರಿ. ತಾರೀಕು ಸಂಜೆ ತೇಜಸ್ ಅಂತಕ್ಕಂಥ ಒಬ್ಬ ಹುಡುಗ 21 ವರ್ಷದ ಫೈನಲ್ ಇಯರ್ ಡಿಗ್ರಿ ಓದ್ತಿರ್ತಕ್ಕಂಥ ಒಬ್ಬ ಹುಡುಗ ಇಲ್ಲಿ ಮುಖ ತೊಳಿಬೇಕಂತೇಳಿ ಆಲ್ಮಟ್ಟಿ ಡ್ಯಾಮ್ ನೋಡೋಕೆ ಹೋದವನು. ಇಲ್ಲಿ ಬಂದ ತಕ್ಷಣ ಮುಖ ತೊಳೆಯೋಣ ಅಂತೇಳಿ ಹೇಳಿದಾಗ ಕಾಲ್ ಜಾರಿ ಕೆನಾಲಿಗೆ ದುರದೃಷ್ಟವಶಾತ್ ಕೆನಾಲಿ ಒಳಗೆ ಬಿದ್ದಿರ್ತಾರೆ. ಬಿದ್ದು ಇವತ್ತಿಗೆ 3 ದಿನ ಆಯಿತು. ಯಾವುದೇ ರೀತಿಯ ಎಲ್ಲ ಇಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಎಲ್ಲ ನೀರಾವರಿ ಇಲಾಖೆ ಎಲ್ಲರಿಗೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗಲೂ ಸಹ ಅವ್ರ ಕಡೆಯಿಂದ ಯಾವುದೇ ರೀತಿಯ ನಮಗೆ ಸಹಕಾರ ಸಿಗ್ತಾಯಿಲ್ಲ.
ಬದಲಿಗೆ ನಿನ್ನೆ ಪೂರ್ತಿ ಇಲ್ಲಿಂದ ಹಿಡಿದು ಕೆಂಬಾಗಿವರೆಗೂ ಆ ಹುಡುಗನ ಸ್ನೇಹಿತರು ಕುಟುಂಬಸ್ಥರೇ ಎಲ್ಲ ಬ್ರಿಡ್ಜಲ್ಲಿ ಅಥವಾ ಎಲ್ಲ ಕಡೆ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಇಲಾಖೆ ಕಡೆಯಿಂದ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಕಾನ್ಸ್ಟೇಬಲ್ಗಳಾಗಿರ್ಬೋದು, ನೀರಾವರಿ ಇಲಾಖೆಯ ಯಾವುದೇ ಅಧಿಕಾರಿಗಳು ಬಂದು ಇವ್ರನ್ನ ಮಾತಾಡ್ಸಕ್ಕಂಥದ್ದು ಇರ್ಬೋದು, ಅಥವಾ ಯಾವ ಥರ ಹುಡುಕಾಟ ಮಾಡಬೇಕು ಅಥವಾ ಅಗ್ನಿಶಾಮಕ ದಳದ ಕಡೆಯಿಂದ ಏನಾದರೂ ಉಪಕರಣಗಳನ್ನ ತಂದು ಶೋಧನೆ ಮಾಡ್ತಕ್ಕಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಯಾವುದೇ ರೀತಿಯ ಉಪಕರಣಗಳೆಲ್ಲರೂ ಎಲ್ಲ ಮೂಲಿಗೆ ಬಿದ್ದವೆ ಅಂತೇಳಿ ಇಷ್ಟು ನಿರ್ಲಕ್ಷ್ಯವಾಗಿ ಉತ್ತರವನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನಾವು ಇವತ್ತು ನಾವು ಹೇಳ್ತೀವಿ, ಮಾಜಿ ಸೈನಿಕರು ಇವತ್ತು ಆ ಹುಡುಗ ಮಾಜಿ ಸೈನಿಕರ ಮಗ, ಆ ಸೈನಿಕರು ತಮ್ಮ ಇಡೀ ಕುಟುಂಬವನ್ನು ಇಲ್ಲಿ ಬಿಟ್ಟು ಗಡಿಯಲ್ಲಿ ನಮಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಇವತ್ತು ತಮ್ಮ ಜೀವನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಒಬ್ಬ ಮಾಜಿ ಸೈನಿಕನಿಗೆ ಈ ಥರ ಪರಿಸ್ಥಿತಿ ಇದ್ದಾಗ ಸಾಮಾನ್ಯ ಜನರಿಗೆ ಇವ್ರೇನು ನ್ಯಾಯವನ್ನು ಕೊಡಿಸ್ತಾರೆ? ಹಾಗಾಗಿ ಈ ಇಲಾಖೆಗಳು ಏನಾದ್ರಲ್ಲ ಅಧಿಕಾರಿಗಳು ದಯವಿಟ್ಟು ಈ ಹುಡುಗನ ಶವವನ್ನು ಪತ್ತೆ ಮಾಡಿ ನಮಗೆ ಹುಡುಕಿಕೊಟ್ಟು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾರಾಯಣಪುರ ಜಲಾಶಯದ ಬಲ್ದಂಡೆ ಕಾಲುವೆದಂತ ನೀರು ಹರಿಯುತ್ತಿರುವ ರಭಸವಾಗಿ ನೀರು ಹರಿಯುತ್ತಿರುವ ವೇಳೆಯಲ್ಲಿ ನನ್ನ ಹಳೆಯನಾದಂಥ ತೇಜಸ್ ಅವರು ಮುಖ ತಳೆಯಲ್ಲಿ ಹೋಗಿ ಕಾಲ್ಜಾರಿ ಬಿದ್ದಿರೋದರಿಂದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿಯನ್ನು ತಿಳಿಸಿದ್ವಿ. ಯಾವುದೇ ಕಾರಣಕ್ಕೂ ಯಾರು ಕ್ಯಾರಿ ಅನ್ನುತ್ತಿಲ್ಲ. ಆದ ಕಾರಣ ಎಲ್ಲ ನೀರಾವರಿ ಡಿಪಾರ್ಟ್ಮೆಂಟಿಗೂ ಕೂಡ ಸಲಹೆಯನ್ನು ನೀಡಿದ್ವಿ. ಅದೇ ರೀತಿ ಇಲ್ಲಿರುವಂಥ ಈ ಕಡೆ MLAಗಳು ಕೂಡ ಮಾಹಿತಿಯನ್ನು ತಿಳಿಸಿದ್ರೆ ಅವ್ರು ಫೋನ್ ಮಾಡಿದ್ರೆ MD ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಆದ ಕಾರಣ ಈ ನಮ್ಮ ಹಳೆಯನ್ನು ಹುಡುಕೊಟ್ಟು ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತೀವಿ. ಅಣ್ಣ ತಂಗಿ ಇಬ್ಬರು ಸೇರಿ ಆಚರಿಸುವ ಹಬ್ಬವೇ ನಾಗರ ಪಂಚಮಿ ಹಬ್ಬ. ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಹಬ್ಬವು ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸಲ್ಪಡುವ ಹಬ್ಬವಾಗಿದ್ದು, ಪಟ್ಟಣದಲ್ಲಿನ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿರುವ ನಾಗಮೂರ್ತಿಗೆ ಗುರುವಾರ ಮಹಿಳೆಯರು ಹಾಲನ್ನೆರೆಯುವುದರ ಮುಖಾಂತರ ಭಕ್ತಿಯಿಂದ ನಾಗಶಿಲಾ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಶ್ರಾವಣ ಮಾಸದ ಪಂಚಮಿ ತಿಥಿಯಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ನಾಗಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಹಬ್ಬವು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಬರುತ್ತದೆ. ಈ ದಿನ ನಾಗ ದೇವರನ್ನ ಪೂಜಿಸಿ ಉಪವಾಸ ಮಾಡುವುದು ವಾಡಿಕೆ ಇದೆ. ನಾಗದೇವರನ್ನ ಪೂಜಿಸುವುದರಿಂದ ಮನುಷ್ಯನ ಎಲ್ಲ ತೊಂದರೆಗಳು ದೂರವಾಗ್ತದೆ ಎನ್ನುವ ನಂಬಿಕೆ ಇದೆ. ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು, ನೈವೇದ್ಯ ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುವುದು ವಿಶೇಷವಾಗಿದೆ. NK64 ನ್ಯೂಸ್ ಬ್ಯೂರೋ, ರಾಯಚೂರು. ಆಟೋ ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಸಾಮೂಹಿಕವಾಗಿ ಸಮವಸ್ತ್ರ ನೀಡಿದ ಶಿಡ್ಲಘಟ್ಟ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್. ಆಟೋ ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಸಾಮೂಹಿಕವಾಗಿ ಸಮವಸ್ತ್ರ ನೀಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್. ಹೌದು, ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ಆಟೋ ಚಾಲಕರಿಗೆ ಅರಿವು ಕಾರ್ಯಕ್ರಮವನ್ನು ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಾಲಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋದಲ್ಲಿ ಕೂರುತ್ತಾರೆ. ನಿಮಗೂ ಕುಟುಂಬವಿದೆ ಎಂಬ ಅರಿವಿನೊಂದಿಗೆ ಆಟೋ ಓಡಿಸಬೇಕು. ಕುಡಿದು ವಾಹನ ಚಲಾಯಿಸಬಾರದು. ಅಶಿಸ್ತು ತೋರಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಡ್ಡಾಯವಾಗಿ ವಾಹನಕ್ಕೆ ವಿಮೆ ಮಾಡಿಸಿರಬೇಕು. DL ಕಡ್ಡಾಯವಾಗಿ ಇರಬೇಕು. ಇವುಗಳನ್ನು ಪಾಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದು ಕಡೆಯ ಎಚ್ಚರಿಕೆಯಾಗಿದೆ ಎಂದರು. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡುತ್ತಿರುವ ಕುರಿತು ದೂರುಗಳು ಕೇಳಿ ಬರುತ್ತಿವೆ. ಹೀಗಾಗಿ ಎಲ್ಲ ಚಾಲಕರ ಜೊತೆ ಸಭೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಆಟೋಗಳನ್ನು ರಸ್ತೆ ಬದಿ ಅಡ್ಡದಿಡ್ಡಿ ನಿಲ್ಲಿಸಿ ಬೇರೆ ವಾಹನ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದು ಕಂಡುಬಂದಿದೆ. ಅಲ್ಲದೆ ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದು ನಮ್ಮ ಗಮನಕ್ಕೆ ಬಂದಿದೆ. ಇಂತಹ ವರ್ತನೆ ಮುಂದುವರಿದರೆ ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆ ಭಾಗದ ನಿಲ್ದಾಣವನ್ನೇ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಗರದ ಎಲ್ಲ ಆಟೋ ಚಾಲಕರಿಗೆ ಸಾಮೂಹಿಕವಾಗಿ ಸಮವಸ್ತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರವಿ ಅಪ್ಪು ಮಾತನಾಡಿ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಆಟೋ ಚಾಲಕರ ಮೇಲೆ ಅಭಿಮಾನವನ್ನು ಇಟ್ಟು ನಮಗೆ ಸುಮಾರು 150ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ನೀಡಿದ್ದಾರೆ. ಸುಮಾರು 22 ವರ್ಷಗಳ ಹಿಂದೆ ರಮೇಶ್ ಕುಮಾರ್ ಎಂದು ಪೊಲೀಸ್ ಅಧಿಕಾರಿ ಇದ್ದರು.
ಆಗ ಇದೇ ರೀತಿ ಸಮವಸ್ತ್ರ ನೀಡಿದರು. ಈಗ ನಮ್ಮ ಶ್ರೀನಿವಾಸ್ ಸರ್ ಅವರು ಬಂದು ನಮಗೆ ಸಮವಸ್ತ್ರ ನೀಡಿರುವುದು ಹಾಗೂ ಯಾವ ರೀತಿ ಆಟೋ ಚಾಲಕರು ಶಿಸ್ತಿನಿಂದ ಇರಬೇಕು ಎಂದು ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಇಂತಹ ಅಧಿಕಾರಿಗಳು ನಮಗೆ ಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ PSI ವೇಣುಗೋಪಾಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ 150ಕ್ಕೂ ಹೆಚ್ಚು ಆಟೋ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. NKS TV4 ನ್ಯೂಸ್ ಶಿಡ್ಲಘಟ್ಟ. ಅದರ ಜೊತೆಗೆ ಅವರು ಮಕ್ಕಳು ಶಾಲಾ ಮಕ್ಕಳ ಬಗ್ಗೆ ಗೌರವಯುತ ನಡ್ಕೋಬೇಕು, ಹೆಣ್ಣುಮಕ್ಕಳ ಮೇಲೆ ಗೌರವಯುತ ನಡ್ಕೋಬೇಕು, ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು, ಜೊತೆಗೆ ಕರ್ಕಶವಾಗಿ ಆರನ್ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥ ವಿಚಾರ. ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬುವಂಥದ್ದನ್ನ ಗೂಡ್ಸ್ನ ಐಟಮ್ಗಳನ್ನ ತುಂಬುವಂಥ ವಿಚಾರ. ಇದರೆಲ್ಲ ಬಗ್ಗೆ ಅವರಿಗೆ ಕಾನೂನು ಅರಿವು ಮಾಡಬಾರ್ದು, ಇವೆಲ್ಲ ಗೂಡ್ಸ್ ವೆಹಿಕಲ್ಲು ತುಂಬಾರ್ದು ಅಂತೇಳಿ ಅವ್ರು ಕಾನೂನು ಕಾರ್ಯ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡಿ, ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಗದಿತ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಹಣ ಸಂದಾಯ ತಗೋಬೇಕು. ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡ್ತೀವಿ. ಮಾಡಿ ಗಾಡಿ ಚಾಲನೆ ಮಾಡಬಾರ್ದು, ಮಾಡಿದ್ರೆ ಕೋರ್ಟ್ ಫೈನ್ ಆಗುತ್ತೆ, 10,000 ರೂಪಾಯಿ ಫೈನ್ ಆಗುತ್ತೆ. ಪದೇ ಪದೇ ಮಾಡಿದ್ರೆ ನಿಮ್ಮ DL ಕ್ಯಾನ್ಸಲೇಷನ್ ಬರೀತೀವಿ, ನಿಮಗೆ ತೊಂದರೆ ಆಗ್ತದೆ. ಅದಾಗೋಕ್ಕೆ ಅವಕಾಶ ಬೇಡ ಅಂತೇಳಿ ನಿಮಗೆ ಇವತ್ತು ಕರೆದು ಹೇಳ್ತಾ ಇದೀವಿ. ಈ ಎರಡು ಸರಿನೂ ಇದೇ ಮಾತುಗಳು ಹೇಳಿದ್ದೀವಿ, ಇದೇ ವಿಚಾರಗಳು ಹೇಳಿದ್ದೀವಿ. ನೀವು ಪದೇ ಪದೇ ಅದೇ ರೂಢಿ ಮಾಡ್ಕೊತೀವಿ ಅಂದರೆ ರೋಡ್ ಮೇಲೆ ಗಾಡಿನ ಸೀಸ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಬರೀತೀವಿ, ನೀನು ಗಾಡಿನ ಓಡಿಸೋಕ್ಕಾಗಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಬೇಡಿ. ನಿಮ್ಗೇನು ರೂಢಿ ಇದೆಯೋ ಅದ್ರ ನಿಮ್ಮ ಕರ್ತವ್ಯ ಏನು ನೀವು ಕರ್ತವ್ಯ ಮುಗಿಸ್ಕೊಂಡು ಹೋಗ್ತಿರೋ ಟೈಮಿಂಗ್ಸು ಮನೆಗೆ ಹೋಗಿ ಕೂತ್ಕೊಳ್ಳಿ, ಗಾಡಿ ಓಡಿಸ್ಬೇಡಿ ಅಷ್ಟೇ, ರೋಡ್ ಮೇಲೆ ಬರೋದು ಬೇಡ. ಆಮೇಲೆ ಎಲ್ಲಿ ನಿಮ್ಗೆ ನಿಲ್ದಾಣ ಕೊಟ್ಟಿರ್ತೀವಿ ಅಲ್ಲಿ ಪರ್ಫೆಕ್ಟಾಗಿ ನಿಲ್ಲಿಸ್ಕೋಬೇಕು, ನಿಲ್ಲಿಸ್ಕೊಂಡು ನೀಟಾಗಿ ಹಾಕೋಬೇಕು. ಸಾರ್ವಜನಿಕರು ಯಾರೋ ಬಂದು ನೋಡಿದಾಗ ಏನಪ್ಪ ಆಟೋ ರಿಕ್ಷಾ ಸ್ಟ್ಯಾಂಡ್ ಚೆನ್ನಾಗಿದೆ ಶಿಡ್ಲಘಟ್ಟದಲ್ಲಿ ಅಂತ ಖುಷಿ ಪಡ್ಬೇಕು ಜನ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೆಚ್ಚಿಗೆ ನಿಮ್ದೇನು ದರ ನಿಗದಿ ಮಾಡ್ಕೊಂಡಿರ್ತೀರಿ ನಿಮ್ಮ ಶಿಡ್ಲಘಟ್ಟ ನಗರಕ್ಕೆ ಅಷ್ಟೇ ಸೀಮಿತ ಅಮೌಂಟ್ ತಗೋಬೇಕು, ಹಣ ತಗೋಬೇಕು, ಸಂದಾಯ ಮಾಡ್ಕೊಬೇಕು. ಹೆಚ್ಚಿಗೆ ತಗೊಂಡ್ರೆ ಅದಕ್ಕೂ ಕೇಸ್ ಆಗುತ್ತೆ, ಅವ್ರು ಬಂದು ಕೇಸ್ ಆಗುತ್ತೆ, ಪ್ರಕರಣ ದಾಖಲಾಗ್ತದೆ. ಯಾರು ಬರ್ಕೊಡ್ದಿಲ್ಲ, ಕೊಟ್ಟಾದ್ಮೇಲೆ ಬರ್ಬೋದು. ಬಾ ಬೇಗ ಕೂಡ ಹಂಗೆ. ಹೆಸರು ಅಪ್ಪು ಅಂತ, ಆಟೋ ಚಾಲಕ ಸಂಘದ ಅಧ್ಯಕ್ಷರು, ಶಿಡ್ಲಘಟ್ಟ ತಾಲೂಕು. ಇವತ್ತು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ ಅವರು ಒಂದು ಕಾನೂನು ಅರಿವು ಒಂದು ತಿಳುವಳಿಕೆಯನ್ನು ಕೊಡೋದಕ್ಕೆ ಎಲ್ಲ ಆಟೋ ಚಾಲಕರನ್ನ ಕರೆಸಿ ಕಾನೂನು ಅರಿವನ್ನು ತಿಳಿಸಿ ಅದರಲ್ಲಿ ಅವರು ಆಟೋ ಚಾಲಕರಿಗೆ ಒಂದು ಯೂನಿಫಾರ್ಮ್ಸನ್ನು ಕೊಟ್ಟು ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಕಳಿಸಿದ್ದಾರೆ. ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಒಬ್ಬ ಅಧಿಕಾರಿಯಾಗಿ ಎಷ್ಟೋ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಇವತ್ತು ಇಲ್ಲಿ ನಮಗೆ ನನ್ನ ಒಂದು 22 ವರ್ಷ ಸರ್ವೀಸಲ್ಲಿ ಇದೇ ರೀತಿ ರಮೇಶ್ ಕುಮಾರ್ ಸರ್ ಅವರು ಯೂನಿಫಾರ್ಮ್ ಕೊಟ್ಟಿದ್ದರು ಆಟೋ ಚಾಲಕರಿಗೆ. ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ ಅವರು ಅದೇ ರೀತಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ಸನ್ನು ಕೊಟ್ಟು ಒಂದು ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಆಟೋ ಚಾಲಕರು ಈ ಸಾರ್ವಜನಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಇಂಥ ಒಳ್ಳೆಯ ಅಧಿಕಾರಿಗಳು ನಮಗೆ ಬೇಕು. ಹಾಗಾಗಿ ಇಂಥ ಅಧಿಕಾರಿಗಳಿಗೆ ನಮ್ಮ ಒಂದು ಸಪೋರ್ಟ್ ಇದ್ದೇ ಇರ್ತದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.